ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಎವ್ರಿಬಡಿ. ಹೋಪ್ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು, ಬಿಕಾಸ್ ಇವತ್ತು ನಾನು ನಿಮಗೆ ಕಾಣ್ತಾ ಇರೋದು ಈ ಟೈಮಲ್ಲಿ ಫಸ್ಟ್ ಪೀರಿಯಡ್ ಆಫ್ ಟೈಮ್. ಸೊ ಫಸ್ಟ್ ಪೀರಿಯಡ್ ಆಫ್ ಟೈಮ್ ನಾವ್ ಏನಾದ್ರೂ ಭೇಟಿ ಆಗ್ತಿದ್ರ ದಟ್ ಮೇ ಬಿ ಈವ್ನಿಂಗ್ ಅರೇ ಇರ್ಲಿ ಆಫ್ಟರ್ನೂನ್ ಅರೇ ಇರ್ಲಿ, ನಾವ್ ಏನಂತ ವಿಶ್ ಮಾಡ್ತೇವ್ರಿ, ಗುಡ್ ಮಾರ್ನಿಂಗ್ ಅಂತ ಹೇಳಿ ವಿಶ್ ಮಾಡ್ತೇವ್. ಸೊ ಐ ವಿಲ್ ಸೇ ಫ್ರೆಶ್ ಮೂಡ್ ಇಂದ ಸ್ಟಾರ್ಟ್ ಮಾಡೋಣ. ಐ ವಿಲ್ ಸೇ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಓಕೆ, ಎಲ್ಲರಿಗೂ ಶುಭ ಮುಂಜಾನೆ. ಓಕೆ, ಸೊ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಆಸ್ ಐ ಸೇಡ್ ಆಲ್ರೆಡಿ 11 ಕ್ಲಾಸಸ್ ಆಗಿದಾವ. ಸೊ ದಿಸ್ ಈಸ್ ದ 12th ಕ್ಲಾಸ್. ಓಕೆ, ಸೊ ಯಾರ್ಯಾರು ನ್ಯೂ ಆಗಿ ಕರೆಂಟ್ ಅಫೇರ್ಸ್ ನೋಡ್ಲಿಕತ್ತೀರಿ, ಇವತ್ತಿನ ಕ್ಲಾಸ್ ನೋಡಾಕತ್ತೀರಿ, ಸೊ ಗೋ ಟು ಪ್ರೀವಿಯಸ್ ಕ್ಲಾಸಸ್. ಓಕೆ, ಪ್ರೀವಿಯಸ್ ಕ್ಲಾಸಸ್ ಸೆಷನ್ಸ್ ಸ್ವಲ್ಪ ನೋಡ್ರಿ, ಬಿಕಾಸ್ ಆಸ್ ಐ ಸೇಡ್ ಅರ್ಲಿಯರ್ ಕರೆಂಟ್ ಅಫೇರ್ಸ್ ಯಾವ ಏರಿಯಾದಲ್ಲಿ ಯಾವ ಟೈಪ್ ಓದ್ಕೋಬೇಕಂತ ನಾನು ಹೇಳಿದೆ. ಸೊ ನೆಕ್ಸ್ಟ್ ಮಂತ್ RRB ಎಕ್ಸಾಮ್ ಐತಿ. ಸೊ ಈಗ ನಾ ಹೇಳ್ತಾ ಇರೋದು ಕರೆಂಟ್ ಅಫೇರ್ಸ್ RRB ಎಕ್ಸಾಮಿಗೂ ಯೂಸ್ಫುಲ್ ಆಗೋದೈತಿ. ಓಕೆ, ಸೊ ಅಂಡ್ ಇನ್ನೊಂದ್ ಏನ್ ತಿಂಗಪ್ಪ ಅಂತಂದ್ರೆ, ಈ ಮಂತ್ ಲಾಸ್ಟ್ ವೀಕ್ ಅಲ್ಲಿ ಅಟ್ ಎನಿ ಕಾಸ್ಟ್ ಆಫ್ ಕಂಡೀಷನ್ ಸಮ್ ನೋಟಿಫಿಕೇಶನ್ಸ್ ಆರ್ ಹ್ಯಾಪನಿಂಗ್, ನೋಟಿಫಿಕೇಶನ್ಸ್ ಆಗಾಕತ್ತಾವ್ರಿ. ಸೊ ವಿದಿನ್ 2 months ಅಲ್ಲಿ ನಿಮ್ಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರ. ಸೊ ಹೋಪ್ ಬಿ ಸೀರಿಯಸ್, ಬಿ ಪರ್ಟಿಕ್ಯುಲರ್, ಬಿ ಪ್ರಾಕ್ಟಿಕಲ್. ಓಕೆ, ಸೊ ನೆಗ್ಲೆಕ್ಟ್ ಮಾಡಬೇಡ್ರಿ. ಅಂಡ್ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಎಲ್ಲಿ ಹೇಳಿದೆ, ನಮ್ಮಲ್ಲಿ ಇನ್ನೊಂದು ಹೊಸ ಬ್ಯಾಚ್ KS ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದೆ. ಅಂಡ್ ಕ್ಲಾಸಸ್ ರನ್ ಆಗ್ಲಿಕತ್ತವ. ಇನ್ನ ಯಾರ್ಯಾರು ಅಡ್ಮಿಷನ್ ಮಾಡ್ಲಿಕ್ಕೆ ಇಂಟ್ರೆಸ್ಟೆಡ್ ಇದೀರಿ, ಸೊ ಬೇಗ ಬೇಗ ಅಡ್ಮಿಷನ್ಸ್ ಮಾಡ್ರಿ. ಹೋಪ್ ನಿಮ್ಗೆ ಯಾವುದೇ ರೀತಿಯಾದಂತ ಕ್ಲಾಸಸ್ ನ ಮಿಸ್ ಆಗಂಗಿಲ್ಲ. ಸೊ ಎಲ್ಲಾ ಕ್ಲಾಸಸ್ ಎಲ್ಲಾ ಸಬ್ಜೆಕ್ಟ್ಸ್ ನೀಟ್ ಆಗಿ ಮ್ಯಾನ್ಯುವಲ್ ಫಾರ್ಮ್ ಒಳಗಡೆ, ಪ್ರಾಕ್ಟಿಕಲ್ ಫಾರ್ಮ್ ಒಳಗಡೆ ನಿಮ್ಗ ಕವರ್ ಮಾಡಿ ಕೊಡ್ತಾರ. ಹೈಲಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದಾರ. KS UPSC ಇಂಟರ್ವ್ಯೂ ತನ ಕ್ಲಿಯರ್ ಆದವರು ಟೀಚರ್ಸ್ ಇದಾರ, ಅವರೆಲ್ಲ ನಿಮಗ ಗೈಡ್ ಮಾಡ್ತಾರ. ಚಲೋ ಮೆಂಟರ್ಶಿಪ್ ಐತಿ, ಒಳ್ಳೆ ಲೈಬ್ರರಿ ಫೆಸಿಲಿಟೀಸ್ ಐತಿ. ಸೊ ಹೋಪ್ ಇನ್ನ ಯಾರ್ಯಾರು ಅಡ್ಮಿಷನ್ ಮಾಡ್ಸಿಲ್ಲ, ಸ್ಟಿಲ್ ಯು ಗೈಸ್ ಹ್ಯಾವ್ ಚಾನ್ಸ್ ಟು ಮೇಕ್ ಅಡ್ಮಿಷನ್ಸ್. ಸೊ ಬಿ ಹರಿ ಮೋಡ್ನಾಗಿರ್ರಿ. ಸೊ ಲೇಸಿನೆಸ್ ಬಿಡ್ರಿ, ಆದಷ್ಟು ಬೇಗ ನಿಮ್ಮ ಪ್ರಾಕ್ಟೀಸ್ ಅಂಡ್ ನಿಮ್ಮ ತಯಾರಿ ಸ್ಟಾರ್ಟ್ ಆಗ್ಲಿ. ಹೋಪ್ ಸ್ಟಾರ್ಟ್ ಮಾಡಾಕತ್ತೀರ ಅಂತ ಅನ್ಕೊಂಡಿನಿ, ಲೇಸಿನೆಸ್ ಹೋಗ್ಯದಂತ ಅನ್ಕೊಂಡಿನಿ, ಫ್ರೆಶ್ ಅದಿರಂತ ಅನ್ಕೊಂಡಿನಿ. ಸೊ ಇವತ್ತು ಫ್ರೆಶ್ ಮೂಡ್ ಇಂದ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿಂದ ಕರೆಂಟ್ ಅಫೇರ್ಸ್ ಏನೈತಿ ನೋಡೋಣ ಬರ್ರಿ. ಸೊ ಫಸ್ಟ್ ಕರೆಂಟ್ ಅಫೇರ್ಸ್ ನೋಡ್ರಿ. ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್ ಅಂದ್ರೆ 2026 ಅಲ್ಲಿ ಬಿಡುಗಡೆ ಆದಂತ ರಿಪೋರ್ಟ್. ವಿಚ್ ಸ್ಟೇಟ್ ಆಫ್ ಇಂಡಿಯಾ ಇಸ್ ಲೀಡಿಂಗ್ ಇನ್ ಆರ್ಗನ್ ಡೊನೇಷನ್ ಬೈ ಡಿಸೀಸ್ಡ್ ಪರ್ಸನ್ಸ್? ಅಂದ್ರ ಡಿಸೀಸ್ಡ್ ಪರ್ಸನ್ಸ್ ಅಲ್ಲಿ ಯಾವ್ದು ಸ್ಟೇಟ್ ಆರ್ಗನ್ ಡೊನೇಷನ್ ನಮ್ಮ ಇಂಡಿಯಾ ಒಳಗಡೆ ಲೀಡಿಂಗ್ ಸ್ಟೇಟ್ ಐತಿ ಅಂತ ಹೇಳಾರ. ಏನು ಕನ್ನಡ ವ್ಯಕ್ತಿಗಳಿಂದ ಇತ್ತೀಚಿನ ವರದಿ ಪ್ರಕಾರ ಮೃತ ವ್ಯಕ್ತಿಗಳಿಂದ ಅಂಗದಾನದಲ್ಲಿ ಭಾರತದಲ್ಲಿ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ? ಅಂದ್ರ ಮೃತ ವ್ಯಕ್ತಿಗಳಿಂದ, ಡಿಸೀಸ್ಡ್ ಪರ್ಸನ್ಸ್ ಅಂತ ಅಂತೇವೆ, ಡೆತ್ ಆದಂತಹ ವ್ಯಕ್ತಿಗಳಿಂದ, ಮೃತ ಆದಂತಹ ವ್ಯಕ್ತಿಗಳಿಂದ ಅಂಗದಾನವನ್ನು ಮಾಡ್ತಾರೆ. ಮೃತ ವ್ಯಕ್ತಿಗಳು ಅಂಗದಾನ ಮಾಡ್ತಾರೆ. ಇದು ಕಾನ್ಸೆಪ್ಟ್ ಯಾವಾಗಿಂದ ಸ್ಟಾರ್ಟ್ ಆಯ್ತು? ನಮ್ಮ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಜಾಸ್ತಿ ಇದ್ರ ಬಗ್ಗೆ ಅವೇರ್ನೆಸ್ ಹೊಡ್ಸಿದ್ರು. ಸೊ ಅವ್ರ ಫ್ಯಾಮಿಲಿ ಎಲ್ಲಾರು ಏನಾದ್ರಿ, ಅವ್ರ ಫ್ಯಾಮಿಲಿ ಒಳಗೆ ಎಲ್ಲಾರು ಆರ್ಗನ್ಸ್ ಡೊನೇಷನ್ ಒಳಗಡೆ ಮೆಂಬರ್ಶಿಪ್ ಮಾಡ್ಕೊಂಡಾರು. ಅದೇ ರೀತಿ ಆರ್ಗನ್ ಡೊನೇಷನ್ ಮೆಂಬರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಐತ್ರಿ, ಆರ್ಗನ್ ಡೊನೇಷನ್. ಓಕೆ, ಸೊ ಇಟ್ ಈಸ್ ಅ ವೆರಿ ಗುಡ್ ಫಾರ್ಮ್. ಓಕೆ, ಇಟ್ ಈಸ್ ಅ ವೆರಿ ಗುಡ್ ಫಾರ್ಮ್. ಎಲ್ಲರೂ ನಾನ್ ಕೇಳೋದು ಏನಪ್ಪಾ ಅಂದ್ರೆ, ಅವೇರ್ನೆಸ್ ನಾನು ಎಲ್ಲರಲ್ಲಿ ಕಳ್ಕಳಿ ವಿನಂತಿ ಮಾಡೋದೇನಂತಂದ್ರೆ, ನಿಮ್ಮ ಆರ್ಗನ್ಸ್ ಅನ್ನ ಡೊನೇಟ್ ಮಾಡ್ರಿ, ಅದ್ರ ಮೆಂಬರ್ಶಿಪ್ ನಂಗ್ ನಿಮ್ ಹೆಸರು ಬರೆಸ್ರಿ. ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇನ್ನೊಂದ್ ಯಾವ್ದು ಇಲ್ಲ ಅಂತ ನಾನು ಹೇಳ್ತೀನಿ. ನೀವ್ ಎಷ್ಟೇ ಪುಣ್ಯದ ಕೆಲಸ ಮಾಡ್ರಿ, ಅದ್ರ ಎಲ್ಲದು ಈಕ್ವಲ್ ಯಾವ್ದಪ್ಪ ಅಂದ್ರ ಇದೆ. ನೀವು ಸತ್ತ ಮೇಲೆ ನಿಮ್ಮ ಆರ್ಗನ್ಸ್ ಇನ್ನೊಬ್ರಿಗೆ ಯೂಸ್ ಆಗಕತ್ತಾವ ಅಂತಂದ್ರೆ ಅದಕ್ಕಿಂತ ದೊಡ್ಡದಾದಂತ ಪುಣ್ಯ ಕೆಲಸ ಇನ್ನೊಂದ್ ಯಾವ್ದು ಇಲ್ಲ. ಸೊ ಈ ಆರ್ಗನ್ಸ್ ಡೊನೇಟ್ ಮಾಡೋ ಅಂತದ್ದು ಮಾಡಾಕತ್ತಾರಲ್ಲ, ಅದು ಯಾವ ಸ್ಟೇಟ್, ನಮ್ಮ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಮುಂಚೂಣಿಯಲ್ಲಿ ಐತಿ ಅಂತ ಕೇಳಾರ. ಯಾವ ಸ್ಟೇಟ್ ಮುಂಚೂಣಿ ಐತಲ್ರಿ? ತಮಿಳ್ನಾಡು ಸ್ಟೇಟ್ ಮುಂಚೂಣಿಯಲ್ಲಿ ಐತಿ. ತಮಿಳ್ನಾಡು ಸ್ಟೇಟ್ ಹೈಯೆಸ್ಟ್ ಆರ್ಗನ್ ಡೊನೇಷನ್ ಮಾಡತ್ತಾರ. ಅಂದ್ರೆ ತಮಿಳ್ನಾಡು ಸ್ಟೇಟ್ ಒಳಗಿರುವಂತಹ ಸಿಟಿಸನ್ಸ್ ಆರ್ಗನ್ ಡೊನೇಷನ್ ಬಗ್ಗೆ ಹೆವಿ ಅವೇರ್ನೆಡ್ ಅದಾರ. ಓಕೆ, ಅವ್ರೆಲ್ಲಾರು ತಮ್ಮ ಆರ್ಗನ್ ಅನ್ನ ಡೊನೇಟ್ ಮಾಡ್ಲಿಕತ್ತಾರ. ಸೊ ನಾವೀಗ ಸ್ವಲ್ಪ ಡಿಸೀಸ್ಡ್ ಪರ್ಸನ್ ಅಂದ್ರೆ ಏನು, ಆರ್ಗನ್ ಯಾವ ರೀತಿ ಡೊನೇಷನ್ ಮಾಡ್ತಾರ, ಒಂದೊಂದ್ ಆರ್ಗನ್ಸ್ ಅಂಡ್ ಅದರಲ್ಲಿ ಗ್ರೀನ್ ಕಾರಿಡಾರ್ ಸಿಸ್ಟಮ್ ಅಂತ ಬರ್ತದೆ. ಫಾರ್ ಎಕ್ಸಾಂಪಲ್ ಗ್ರೀನ್ ಕಾರಿಡಾರ್ ಸಿಸ್ಟಮ್ ಅಂತಂದ್ರೆ ಏನು, ಈಗ ಒಂದ್ ಆರ್ಗನ್ ಅನ್ನ ಆ ವ್ಯಕ್ತಿ ಸತ್ತ ಅಂತ ಘೋಷಣೆ ಮಾಡಿದ ತಕ್ಷಣ
ಆ ವ್ಯಕ್ತಿ ಸತ್ತ ಅಂತ ಘೋಷಣೆ ಮಾಡಿದ ತಕ್ಷಣ ಅವನ ಬಾಡಿ ಒಳಗಿರೋ ಆರ್ಗನ್ಸ್ ಇಷ್ಟು ಗಂಟೆ ಒಳಗ ಅಷ್ಟೇ ನಾವು ಏನ್ ಮಾಡುದು ಟ್ರಾನ್ಸ್ಪ್ಲಾಂಟ್ ಮಾಡಾಕ ಬರ್ತೈತಿ. ಸೊ ಒಂದೊಂದು ಆರ್ಗನ್ಸ್ ಎಷ್ಟು ಅವರ್ಸ್ ಒಳಗಡೆವರೆಗೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಆ ಟ್ರಾನ್ಸ್ಪ್ಲಾಂಟ್ ಮಾಡ್ತಿರ್ಬೇಕಾದ್ರ ಗ್ರೀನ್ ಕಾರ್ಡರ್ ಸಿಸ್ಟಮ್ ನ ನಾವು ಬಳಕೆ ಮಾಡ್ತೀವಿ. ಇಂಡಿಯಾದಲ್ಲಿ ಗ್ರೀನ್ ಕಾರ್ಡರ್ ಸಿಸ್ಟಮ್ ಅಂತಂದ್ರೆ ಏನು? ಸೊ ಒಂದು ಹಾಸ್ಪಿಟಲ್ ದಿಂದ ಇನ್ನೊಂದು ಹಾಸ್ಪಿಟಲ್ಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಪಬ್ಲಿಕ್, ಪ್ರೈವೇಟ್, ಗವರ್ಮೆಂಟ್ ವಿತ್ ಟ್ರಾಫಿಕ್ ಪೊಲೀಸ್ ಇವ್ರಿಷ್ಟು ಜನದ ಸಹಾಯ, ಇವ್ರಿಷ್ಟು ಜನರದು ಸಹಬಾಳ್ವೆ ತುಂಬಾ ಇಂಪಾರ್ಟೆಂಟ್ ಐತಿ. ಸೊ ಯಾವ್ದೇ ರೀತಿ ಟ್ರಾಫಿಕ್ ಇರ್ಲಾರ್ದೆ ಟ್ರಾಫಿಕ್ ನ ಕ್ಲಿಯರ್ ಮಾಡ್ಕೊಂಡು ಏನ್ ಮಾಡ್ತಾರ, ಆಂಬ್ಯುಲೆನ್ಸ್ ಅಲ್ಲಿ ಆರ್ಗನ್ಸ್ ನ ತಗೊಂಡ್ ಹೋಗ್ತಾರ. ಸೊ ಅದೇ ಸೇಮ್ ಅಂದ್ರೆ ಇಷ್ಟೇ ಅವರ್ಸ್ ಒಳಗಡೆ ಆ ಆರ್ಗನ್ಸ್ ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತ ಇರ್ತದೆ. ಸೊ ಒಂದೊಂದು ಆರ್ಗನ್ಸ್ ಒಂದೊಂದು ಪರ್ಟಿಕ್ಯುಲರ್ ಅವರ್ಸ್ ಅದ, ಅದನ್ನೆಲ್ಲ ನಾವ್ ಇವತ್ತ ಡಿಸ್ಕಷನ್ ಮಾಡೋದು. ಓಕೆ, ಡಿಸೀಸ್ಡ್ ಆರ್ಗನ್ ಡೊನೇಷನ್. ಏನ್ ನಾವು ಸತ್ತ ನಮ್ಮ ಮೆಡಿಕಲ್ ಫೀಲ್ಡ್ ಒಳಗಡೆ ಮೃತ ವ್ಯಕ್ತಿ ಅಂದ್ರ ಮೃತದೇಹನ ನಾವ್ ಏನಂತ ಕರಿತೇವಿ? ಕೆಡಾವರ್ ಅಂತ ಕರಿತೇವಿ. ಏನಂತ ಕರಿತೇವ್ರಿ? ಕೆಡಾವರ್ ಅಂತ ಹೇಳಿ ಕರಿತೇವಿ. ಕೆಡಾವರ್ ಅಂತ ಹೇಳಿ ಕರಿತೇವಿ. ಕೆಡಾವರ್ ಅಂತಂದ್ರ ಮೆಡಿಕಲ್ ಫೀಲ್ಡ್ ಒಳಗಡೆ ಕೆಡಾವರ್ ಅಂತಂದ್ರ ಮೃತದೇಹವನ್ನ ನಾವ್ ಏನಂತ ಕರಿತೇವಿ? ಕೆಡಾವರ್ ಅಂತ ಕರಿತೇವಿ. ಸೊ ಮೃತ ಅಂತ ಹೇಳಿ ಯಾವಾಗ ಘೋಷಣೆ ಮಾಡ್ತಾರಪ್ಪ ಅಂದ್ರ ಬ್ರೇನ್ ಡೆತ್ ಅಂತ ಹೇಳಿ ನಾವ್ ಹೇಳ್ತೇವಿ. ಬ್ರೇನ್ ಡೆತ್ ಅಂತ ಹೇಳ್ತೇವಿ. ಆರ್ಗನ್ ಡೊನೇಷನ್ ಆಫ್ಟರ್ ಬ್ರೇನ್ ಡೆತ್ ಅಂತ ಹೇಳ್ತೇವಿ. ಅಂದ್ರೆ ಒಬ್ಬ ವ್ಯಕ್ತಿ ಸತ್ತ ನಂತರ ಅವನು ನಾವು ಏನ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ನಿಮ್ ಮನಿಯೊಳಗ್ ನೋಡ್ರಿ, ಯಾರಾದ್ರೂ ಸೀರಿಯಸ್ ಇದ್ರ ಒಂದ್ ವೇಳೆ ಅವ್ರದ್ದು ಲಾಸ್ಟ್ ಸ್ಟೇಜ್ ನಾಗ ಇದ್ರಂದ್ರೂ ಅವ್ರಿಗೆ ಏನಂತಾರ ವೆಂಟಿಲೇಟರ್ ಇಟ್ಟಿರ್ತಾರ. ವೆಂಟಿಲೇಟರ್ ಮೇಲೆ ಉಸಿರಾಡ್ತಿರ್ತಾರ. ಅಂದ್ರೆ ಇಟ್ಸ್ ಆರ್ಟಿಫಿಷಿಯಲ್. ಅದೇನು ಆರ್ಟಿಫಿಷಿಯಲ್ ರೀ, ಅದು ನ್ಯಾಚುರಲಿ ಅಲ್ಲ. ಅಂದ್ರ ಅವ್ರದ್ದು ಬ್ರೀದಿಂಗ್ ಸ್ಟಾಪ್ ಆದಂಗೆ ಬಟ್ ಸ್ಟಿಲ್ ವೆಂಟಿಲೇಟರ್ ಮೇಲೆ ಇದಾರ ಅಂತಂದ್ರ ಲೈಕ್ ಯಾರಾದ್ರೂ ದೂರದ ಸಂಬಂಧಿಗಳು ಲಾಸ್ಟ್ ಮೂಮೆಂಟ್ ನಾಗ ಬಂದವ್ರಿಗೆ ಸ್ವಲ್ಪ ನೋಡ್ಲಿ, ಅಟ್ ಲೀಸ್ಟ್ ನಾವ್ ಏನ್ ಕನ್ಸಿಡರ್ ಮಾಡ್ತೇವೆ ಅವ್ರು ಇನ್ನ ಬದುಕಿದಾರ. ಸೊ ವೆಂಟಿಲೇಟರ್ ಮೇಲೆ ನಾವ್ ಇಟ್ಟಾಗ ಇನ್ನ ಏನಿರ್ತದ, ಬ್ರೈನ್ ಇನ್ನ ಜೀವಂತವಾಗಿರ್ತದೆ. ಯಾವಾಗ ನಾವು ವೆಂಟಿಲೇಟರ್ ತೆಗಿತೇವಲ್ಲ, ಸೊ ಅವಾಗ ಏನಾಗತ್ತ, ಆ ವ್ಯಕ್ತಿ ಸ್ಲೋಲಿ ಡೆತ್ ಹಾಕೋಂತ ಹೋಗ್ತಾನೆ. ಅವಾಗ ಲಾಸ್ಟ್ ಮಿನಿಟ್ಗೆ ಏನಾಗ್ತದೆ? ಬ್ರೈನ್ ಡೆತ್ ಆಗುತ್ತೆ. ಸೊ ಬ್ರೈನ್ ಡೆತ್ ಆದ ತಕ್ಷಣ ಕನ್ಸಲ್ಟೆಂಟ್ ಡಾಕ್ಟರ್ಸ್, ನ್ಯೂರೋಲಜಿಸ್ಟ್ ಆಗಿರ್ಬೋದು, ಆರ್ ಎಲ್ಸ್ ಆ ವ್ಯಕ್ತಿಗೆ ಯಾವ್ದು ಡಿಸೀಸ್ ಇರ್ತದಲ್ಲ ಅದ್ರ ಪರ್ಟಿಕ್ಯುಲರ್ ರಿಸರ್ಚ್ ಡಾಕ್ಟರ್ ಆಗಿರ್ಬೋದು, ನ್ಯೂರೋಲಜಿಸ್ಟ್, ಇವ್ರೆಲ್ಲಾರು ಸೇರಿ ಚೆಕ್ ಮಾಡಿ ಹೇಳ್ತಾರ ಬ್ರೈನ್ ಡೆತ್ ಆಗಿದೆ. ಸೊ ಹಿ ಈಸ್ ಕನ್ಸಿಡರ್ಡ್ ಆಸ್ ಅ ಡೆತ್ ಪರ್ಸನ್ ಅಂತ ಹೇಳಿ. ಸೊ ಅವಾಗ ಅವ್ರ ಬಾಡಿ ಒಳಗಿಂದ ಆರ್ಗನ್ಸ್ ನ ರಿಮೂವ್ ಮಾಡ್ತಾರ ವಿತ್ ದ ಪರ್ಮಿಷನ್ ಆಫ್ ದೇರ್ ಫ್ಯಾಮಿಲಿ ಅಂಡ್ ದೇರ್ ಕನ್ಸಲ್ಟೆಂಟ್ ಸಿಗ್ನೇಚರ್. ಇವ್ರಾದ್ರೂ ಪರ್ಮಿಷನ್ ಕೊಟ್ಟಿರ್ತಾರೆ. ಇವ್ರು ತಮ್ಮ ದೇಹವನ್ನು ಒಬ್ಬೊಬ್ಬರು ತಮ್ಮ ದೇಹವನ್ನೇ ದಾನ ಮಾಡ್ತಾರ. ಆರ್ ಸಮ್ ಮೆಂಬರ್ಸ್ ಏನ್ ಮಾಡ್ತಾರ, ಅವರ ದೇಹದಲ್ಲಿರೋ ಅಂಗಾಂಗಗಳನ್ನ ಏನ್ ಮಾಡ್ತಾರ, ಆರ್ಗನ್ಸ್ ಏನ್ ಮಾಡ್ತಾರ, ದಾನ ಮಾಡ್ತಿರ್ತಾರೆ. ಓಕೆ, ಸೊ ಅವ್ರದ್ದು ಫಸ್ಟೇ ಸಿಗ್ನೇಚರ್ ಇರ್ತದೆ, ಅವ್ರು ಫಸ್ಟೇ ಪರ್ಮಿಷನ್ ಕೊಟ್ಟಿರ್ತಾರೆ. ಬಟ್ ಇವನ್ ಸ್ಟಿಲ್ ನಾವು ಇವ್ರ ಬಾಡಿ ಒಳಗಿಂದ ಹಿಂಗ ಪರ್ಟಿಕ್ಯುಲರ್ ಆರ್ಗನ್ ತಗೊಳಕತ್ತೀವಿ ಅಂತೇಳಿ ಫ್ಯಾಮಿಲಿ ಕನ್ಸಲ್ಟೆಂಟ್ ಥ್ರೂ ಫ್ಯಾಮಿಲಿ ಸಿಗ್ನೇಚರ್ ಮಾಡ್ಕೊತ ಆಮೇಲೆ ಆರ್ಗನ್ಸ್ ನ ರಿಮೂವ್ ಮಾಡ್ತಾರಂತ ಹೇಳ್ತೇವೆ. ಆರ್ಗನ್ ರಿಟ್ರೀವ್, ಯಾವ್ಯಾವ ಆರ್ಗನ್ ಅನ್ನ ನಾವು ತೆಗಿಬಹುದು ಅಂತಂದ್ರ ಕಿಡ್ನಿ, ಮೂತ್ರಪಿಂಡ, ಲಿವರ್ ಅಂದ್ರೆ ಯಕೃತ, ಹಾರ್ಟ್, ಲಂಗ್ಸ್, ಪ್ಯಾಂಕ್ರಿಯಾಸ್ ಮತ್ತ ಕಾರ್ನಿಯಾ. ಕಣ್ಣು ದಾನ ಅಂತ ಹೇಳ್ತೀವಿ. ಕಣ್ಣು ದಾನ ಅಂದ್ರೆ ಇದು ಪೂರ್ತಿ ಕಣ್ಣ ಕಿತ್ತು ಕೊಡಂಗಿಲ್ರಿ. ಕಾರ್ನಿಯಾ ಅನ್ನೋ ಒಂದು ಪಾರ್ಟ್ ಇರ್ತದ, ನಮ್ಮ ಐರಿಶ್ ಮೇಲೆ ಕಾರ್ನಿಯಾ ಅನ್ನೋದೊಂದು ಪಾರ್ಟ್ ಇರ್ತದ. ಆ ಕಾರ್ನಿಯಾ ಅಷ್ಟನ್ನ ಏನ್ ಮಾಡ್ಕೊಂತಾರ, ತೆಕ್ಕೊಂತಾರ. ಓಕೆ, ಆ ಕಾರ್ನಿಯಾ ಪಾರ್ಟ್ ಅಷ್ಟ ತಕೊಂತಾರ. ಸೊ ಅದನ್ನ ಬೇರೆಯವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರ. ಓಕೆ, ಸೊ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಆಗ್ತೈತಿ, ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್, ಹಾರ್ಟ್, ಲಿವರ್, ಕಿಡ್ನಿ, ಈ ಇಷ್ಟು ಆರ್ಗನ್ಸ್ ನಮ್ಮ ಬಾಡಿ ಒಳಗಡೆ, ನಮ್ಮ ಬಾಡಿಯಿಂದ ಆರ್ಗನ್ಸ್ ನ ತೆಗೆದು ಏನ್ ಮಾಡ್ತಾರ, ಟ್ರಾನ್ಸ್ಪ್ಲಾಂಟ್ ಮಾಡ್ತಾರ. ಅದೇ ಹೇಳ್ದಲ್ಲ, ಪೇಷಂಟ್ ಕೆಪ್ಟ್ ಅಲೈವ್ ಆರ್ಟಿಫಿಷಿಯಲಿ ಥ್ರೂ ವೆಂಟಿಲೇಟರ್. ಪೇಷಂಟ್ ಅನ್ನ ಜೀವಂತವಾಗಿ ಹೆಂಗ್ ಇಡಿಸ್ತಾರ ಅಂತಂದ್ರ ವೆಂಟಿಲೇಟರ್ ಮುಖಾಂತರ ಜೀವಂತವಾಗಿ ಇಡಿಸ್ತಾರ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇಲ್ಲಿ ತಮಿಳ್ನಾಡುದವರು ಈ ಸ್ಟ್ರಕ್ಚರ್ ಅನ್ನ ಯಾವಾಗ ಲಾಂಚ್ ಮಾಡಿದ್ರು ಅಂದ್ರೆ 2008ರಾಗ ಲಾಂಚ್ ಮಾಡಿದ್ರು. ಆರ್ಗನ್ ಡೊನೇಷನ್ ಅನ್ನೋ ಸ್ಟ್ರಕ್ಚರ್ ಯಾವಾಗ ಲಾಂಚ್ ಮಾಡಿದ್ರು? 2008 ಒಳಗಡೆ ಲಾಂಚ್ ಮಾಡಿದ್ರು. ಸೊ ಫಸ್ಟ್ ಡೇಟ್ ಟು ಮ್ಯಾಂಡೇಟ್ ಬ್ರೈನ್ ಡೆತ್ ಸರ್ಟಿಫಿಕೇಶನ್. ಸೊ ಈ ಫಸ್ಟ್ ಸ್ಟೇಟ್ ಡೆತ್ ಸರ್ಟಿಫಿಕೇಶನ್ ಅನ್ನುವಂತ ಸರ್ಟಿಫೈಡ್ ಹೊಂದಿರೋ ಅಂತ ಸ್ಟೇಟ್ ಯಾವ್ದಪ್ಪ ಅಂತಂದ್ರ ತಮಿಳ್ನಾಡು. ಸೊ ತಮಿಳ್ನಾಡ್ದವ್ರೆ ಫಸ್ಟ್ ಆರ್ಗನ್ ಡೊನೇಷನ್ ಅನ್ನೋ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಿದವರು, ಮತ್ತ ಆ ಸರ್ಟಿಫಿಕೇಟ್ ಲೀಗಲಿ ಸರ್ಟಿಫಿಕೇಟ್ ಅನ್ನ ಹೊಂದಿರೋ ಅಂತ ಸ್ಟೇಟ್ ಯಾವ್ದಪ್ಪ ಅಂದ್ರ ತಮಿಳ್ನಾಡು. ನೋಡ್ರಿ, ಇಲ್ಲಿ ಲೀಗಲಿ ಇಲ್ಲಿಗಲಿ ಟೂ ಟರ್ಮ್ಸ್ ಅದಾವ. ಲೀಗಲಿ ಟ್ರಾನ್ಸ್ಪೋರ್ಟ್ ಮಾಡುದು, ಇಲ್ಲಿಗಲಿ ಟ್ರಾನ್ಸ್ಪ್ಲಾಂಟ್ ಮಾಡುದು. ಸೊ ಲೀಗಲಿ
ಮಾಡ್ಬೇಕಂದ್ರ ನಾವ್ ಅದ್ರ ಸರ್ಟಿಫಿಕೇಟ್ ತಗೋಬೇಕು. ಆ ಹಾಸ್ಪಿಟಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಾಕತ್ತದಂದ್ರ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಅವ್ರ ಪರ್ಟಿಕ್ಯುಲರ್ ಸ್ಟೇಟ್ ಏನ್ ಮಾಡ್ಬೇಕು, ಸರ್ಟಿಫೈಡ್ ಸರ್ಟಿಫಿಕೇಟ್ ನ ತಗೋಬೇಕು. ಬ್ರೈನ್ ಡೆತ್ ಸರ್ಟಿಫಿಕೇಶನ್ ಅವ್ರ ಕಡೆ ಇರ್ಬೇಕು. ಮೀನ್ಸ್ ಬ್ರೈನ್ ಡೆತ್ ಸರ್ಟಿಫಿಕೇಶನ್ ಅಂತಂದ್ರೆ ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ಬಾಡಿ ಒಳಗಿರೋ ಆರ್ಗನ್ಸ್ ನ ಈ ಹಾಸ್ಪಿಟಲ್ ಇಂದ ಈ ಹಾಸ್ಪಿಟಲ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದಕ್ಕ ಸಮ್ ಲೀಗಲ್ ಪರ್ಮಿಷನ್ಸ್ ಇರ್ತದ. ಆ ಲೀಗಲ್ ಪರ್ಮಿಷನ್ಸ್ ತಗೋಬೇಕು. ಆ ಸರ್ಟಿಫಿಕೇಟ್ ಎರಡೂ ಹಾಸ್ಪಿಟಲ್ ಮಧ್ಯೆ ಇರಬೇಕು. ನೀವು ಯಾವ ಹಾಸ್ಪಿಟಲ್ ಇಂದ ಆರ್ಗನ್ಸ್ ತಗೊಳಕತ್ತೀರಿ ಮತ್ತೆ ಯಾವ ಹಾಸ್ಪಿಟಲ್ ನೀವು ಆರ್ಗನ್ಸ್ ನ ಕಳಿಸ್ಲಿಕ್ಕತ್ತೀರಿ, ಸೊ ಎರಡೂ ಹಾಸ್ಪಿಟಲ್ಸ್ ಏನ್ ಇರ್ಬೇಕು, ಸರ್ಟಿಫಿಕೇಶನ್ ಇರ್ಬೇಕು. ಸೊ ಇದನ್ನ ಏನ್ ಮಾಡ್ತೀವಿ, ಇದನ್ನ ಹೆಂಗ್ ಮಾಡ್ತೀವಿ ಅಂದ್ರೆ ಗ್ರೀನ್ ಕಾರಿಡಾರ್ ಸಿಸ್ಟಮ್ ಮುಖಾಂತರ ನಾವ್ ಏನ್ ಮಾಡ್ತೀವಿ, ಆರ್ಗನ್ ಟ್ರಾನ್ಸ್ಪೋರ್ಟ್ ಮಾಡ್ತೇವಿ. ಆಸ್ ಐ ಸೇಡ್ ಅರ್ಲಿಯರ್, ಗ್ರೀನ್ ಕಾರಿಡಾರ್ ಸಿಸ್ಟಮ್ ಅಂತ ಬಂತಂದ್ರೆ ಎಕ್ಸಾಮ್ ದ ನಿಮಗ್ ಬರೇ ಗ್ರೀನ್ ಕಾರಿಡಾರ್ ಸಿಸ್ಟಮ್ ಅಂತ ಕೇಳದಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್. ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಓಕೆ, ಅದ್ ತಲೆಗೆ ಇಟ್ಕೊಂಡ್ಬಿಡ್ರಿ. ಹೈಲಿ ಇಂಪಾರ್ಟೆಂಟ್ ಪಾರ್ಟ್ ಇದು. ಎಕ್ಸಾಮ್ಸ್ ಅಲ್ಲಿ ಕೇಳಿದಾನೆ, PSI ಎಕ್ಸಾಮ್ಸ್ ಅಲ್ಲಿ ಕೇಳಿದಾನ, PC ಎಕ್ಸಾಮ್ಸ್ ಅಲ್ಲಿನೂ ಕೇಳಿದಾನ. ಜಾಸ್ತಿ PC, PSI, ST, FD ಎಕ್ಸಾಮ್ಸ್ ಅಲ್ಲಿ ಜಸ್ಟ್ ಗ್ರೀನ್ ಕಾರಿಡಾರ್ ಸಿಸ್ಟಮ್ ರಿಲೇಟ್ಸ್ ಟು ಅಂತ ಕೇಳಿದಾನ. ಡೈರೆಕ್ಟ್ ಕ್ವಶನ್ ಕೇಳಿದಾನ. ಗ್ರೀನ್ ಕಾರಿಡಾರ್ ಸಿಸ್ಟಮ್ ರಿಲೇಟ್ಸ್ ಟು ಅಂತ ಹೇಳಿ, ರಿಲೇಟ್ಸ್ ಟು ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್. ಓಕೆ, ಸೊ ಇದು ಗ್ರೀನ್ ಕಾರಿಡಾರ್ ಸಿಸ್ಟಮ್ ಹೆಂಗ್ ವರ್ಕ್ ಮಾಡ್ತದಪ್ಪ ಅಂದ್ರ, ಈಗ ಒಂದು ವ್ಯಕ್ತಿಯಿಂದ ಆರ್ಗನ್ ನ ಬೇರೆ ವ್ಯಕ್ತಿಗೆ ಹಾಕ್ತಿರ್ಬೇಕಾದ್ರ ಓಕೆ, ಆ ಹಾಸ್ಪಿಟಲ್ ಇಂದ ಆ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಟ್ರೀಟ್ಮೆಂಟ್ ತಗೋತಿರೋ ಹಾಸ್ಪಿಟಲ್ಗೆ, ಆ ಹಾಸ್ಪಿಟಲ್ ಇಂದ ಈ ಹಾಸ್ಪಿಟಲ್ಗೆ ಆ ಆರ್ಗನ್ ಕಳಿಸ್ತಿರ್ಬೇಕಾರೆ ಪರ್ಟಿಕ್ಯುಲರ್ ಯಾವ ಆರ್ಗನ್ ಕಳಿಸ್ಲಿಕ್ಕತ್ತಿರ್ಲ ಆ ಆರ್ಗನ್ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಾರ. ಸ್ಪೆಷಲೈಸ್ಡ್ ಡಾಕ್ಟರ್, ಸ್ಪೆಷಲೈಸ್ಡ್ ನರ್ಸಸ್ ಒಂದು ಆಂಬ್ಯುಲೆನ್ಸ್ ಒಳಗಡೆ ಇರ್ತಾರ. ಸೊ ಇಲ್ಲಿಂದ ಅಲ್ಲಿವರೆಗೂ ಟ್ರಾಫಿಕ್ ಸಿಗ್ನಲ್ ಫುಲ್ಲಿ ಅವ್ರಿಗೆ ಕ್ಲಿಯರ್ ಇರ್ತದೆ. ನಾವ್ ಎಷ್ಟೋ ಸತಿ ನ್ಯೂಸ್ ನಾಗ ನೋಡಿರ್ತೀವಿ, ಇಷ್ಟು ಮಿನಿಮಮ್ ಗಂಟೆಗಳಲ್ಲಿ, ತುಂಬಾ ಕಡಿಮೆ ಗಂಟೆಗಳಲ್ಲಿ ಈ ಆರ್ಗನ್ ಅನ್ನ ಈ ಊರಿಂದ ಆ ಊರಿಗೆ ಸಾಗಣೆ ಮಾಡಿದ್ರು, ಒಂದು ಹಿಸ್ಟರಿ ಕ್ರಿಯೇಟ್ ಆಯ್ತು ಅಂತ ಹೇಳಿ ನಾವ್ ಎಷ್ಟೋ ಸತಿ ನ್ಯೂಸ್ ನಾಗ ನೋಡಿರ್ತೇವೆ. ಸೊ ಆ ಟೈಮ್ ನಾಗ ಏನಿರ್ತದೆ, ಪಬ್ಲಿಕ್ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಪಬ್ಲಿಕ್, ಪ್ರೈವೇಟ್, ಗೌರ್ಮೆಂಟ್ ಮೂರು ಜನ ಸೇರ್ಕೊಂಡು, ಅಂದ್ರೆ ಪಬ್ಲಿಕ್ ಹಾಸ್ಪಿಟಲ್ ಆಯ್ತು, ಪ್ರೈವೇಟ್ ಹಾಸ್ಪಿಟಲ್ ಆಯ್ತು, ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಲಿ, ಅಂಡ್ ವಿತ್ ದಟ್ ಇಲ್ಲಿ ತುಂಬಾ ಮುಖ್ಯವಾದ ಜವಾಬ್ದಾರಿ ಯಾರ್ದು ಇರ್ತದ್ರಿ, ಟ್ರಾಫಿಕ್ ಪೊಲೀಸರ್ದು ಇರ್ತದ. ಬಿಕಾಸ್ ಅವರು ಟ್ರಾಫಿಕ್ ಫ್ರೀ ರೂಟ್ ನ ಕೊಡ್ಬೇಕಾಗ್ತದ. ರೂಟ್ ಫುಲ್ಲಿ ಫ್ರೀ ಇರ್ಬೇಕು. ಯಾವುದೇ ರೀತಿಯಾದಂತ ಜನಜಂಗುಳಿ, ಯಾವುದೇ ರೀತಿಯಾದಂತ ಟ್ರಾಫಿಕ್ ಇರಬಾರ್ದು. ಇಷ್ಟು ಗಂಟೆಗಳಂದ್ರೆ ಬಿಕಾಸ್ ಆ ಆರ್ಗನ್ಸ್ ಇಷ್ಟು ಗಂಟೆಗಳವರೆಗೂ ಅಷ್ಟ ಜೀವಂತವಾಗಿರ್ತಾವ. ಇಷ್ಟು ಗಂಟೆ ಆದ ತಕ್ಷಣ ಅವು ಯೂಸ್ಲೆಸ್ ಆಗ್ಬಿಡ್ತಾವ. ಆರ್ಗನ್ಸ್ ಯೂಸ್ಲೆಸ್ ಆಗ್ಬಿಡ್ತಾವ. ನೋಡ್ರಿ ಅದನ್ನೇ ಹೇಳ್ತಾರೆ ಗ್ರೀನ್ ಕಾರಿಡಾರ್ ಸಿಸ್ಟಮ್ ಅಂದ್ರೆ ಏನು. ಗ್ರೀನ್ ಕಾರಿಡಾರ್ ಇಸ್ ಅ ಸ್ಪೆಷಲ್ ಟ್ರಾಫಿಕ್ ಫ್ರೀ ರೂಟ್ ಕ್ರಿಯೇಟೆಡ್ ಟು ಟ್ರಾನ್ಸ್ಪೋರ್ಟ್ ಡೊನೇಟೆಡ್ ಆರ್ಗನ್ಸ್. ಅಂಗಗಳನ್ನ ದಾನ ಮಾಡಿದಂತ ಅಂಗಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಕ್ಕ ಹೆಲ್ಪ್ ಆಗುತ್ತೆ. ಕ್ವಿಕ್ಲಿ ಫ್ರಮ್ ಡೋನರ್ ಹಾಸ್ಪಿಟಲ್ ಟು ರಿಸಿಪಿಯಂಟ್ ಹಾಸ್ಪಿಟಲ್. ಯಾವ ಡೋನರ್ ಹಾಸ್ಪಿಟಲ್ ಇಂದ ರೆಸಿಪಿಯಂಟ್ ಹಾಸ್ಪಿಟಲ್ ಕ್ವಿಕ್ಲಿ ಆಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡಕ, ಫ್ರೀ ರೂಟ್ ಟ್ರಾನ್ಸ್ಪೋರ್ಟ್ ಮಾಡೋ ಸಂಬಂಧ ನಾವು ಗ್ರೀನ್ ಕಾರಿಡಾರ್ ಸಿಸ್ಟಮ್ ಅನ್ನೋದನ್ನ ಲಾಂಚ್ ಮಾಡಿದ್ವಿ. ಇಟ್ ಈಸ್ ಕ್ರಿಯೇಟೆಡ್ ಡ್ಯೂರಿಂಗ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಎಮರ್ಜೆನ್ಸಿ ಟು ಸೇವ್ ಲೈವ್ಸ್. ಇನ್ನೊಂದ್ರಿ, ಆರ್ಗನ್ಸ್ ಆಲ್ರೆಡಿ ಒಂದಿಷ್ಟು ಆರ್ಗನ್ಸ್ ಏನ್ ಮಾಡಿರ್ತಾರಂದ್ರೆ, ಆಲ್ರೆಡಿ ಒಂದಿಷ್ಟು ಆರ್ಗನ್ಸ್ ಸ್ಟೋರ್ಡ್ ಮೀನ್ಸ್ ಇನ್ ದ ಕಂಡೀಷನ್ಸ್. ಒಂದ್ ಸ್ವಲ್ಪ ಜನ ಏನ್ ಮಾಡಿರ್ತಾರ, ನಮ್ಮ ಆರ್ಗನ್ಸ್ ನಾವು ಕೊಡ್ತೇವಿ ಅಂತ ಆಲ್ರೆಡಿ ಹೆಸರು ಬರ್ಸಿರ್ತಾರಲ್ಲ. ಸೊ ಆಲ್ರೆಡಿ ಯಾರಿಗಾದ್ರೂ ಆ ಆರ್ಗನ್ ನೀಡಿತ್ತಪ್ಪ ಅಂತಂದ್ರ, ಫಾರ್ ಎಕ್ಸಾಂಪಲ್ ಕಿಡ್ನಿ ನೋಡ್ರಿ, ತುಂಬಾ ಜನ ಏನ್ ಮಾಡ್ತಾರ, ಒಂದ್ ಕಿಡ್ನಿ ಇತ್ತು ಅಂದ್ರೆ ಇನ್ನೊಂದು ಕಿಡ್ನಿನೂ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರ. ಒಂದ್ ಕಿಡ್ನಿ ಮೇಲೆ ಎಷ್ಟೋ ಜನ ಬದುಕ್ತಾರ. ನಾವು ನ್ಯೂಸ್ ನಾಗು ನೋಡೇವಿ, ಮಗಳು ತನ್ನ ಕಿಡ್ನಿಯನ್ನು ತಂದೆಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು. ತಂದೆ ಕಿಡ್ನಿ ಫೇಲ್ ಆದಾಗ ಮಗಳು ತನ್ನ ಒಂದು ಕಿಡ್ನಿಯನ್ನು ತಂದೆಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು. ತ್ಯಾಗಮಯಿ ಅನ್ನೋ ಎಷ್ಟೋ ನ್ಯೂಸಸ್ ನಾವು ನೋಡ್ತೇವೆ. ಓಕೆ, ಗ್ರೀನ್ ಕಾರಿಡಾರ್ ಅಂದ್ರೆ ಏನು, ಫಾಸ್ಟೆಸ್ಟ್ ರೂಟ್ ಫಾರ್ ಆರ್ಗನ್ ಟ್ರಾನ್ಸ್ಪೋರ್ಟೇಶನ್. ಅಂದ್ರ ಅದು ಗ್ರೀನ್ ಕಾರಿಡಾರ್. ನೋಡ್ರಿ, ಆಫ್ಟರ್ ಆರ್ಗನ್ ರಿಮೂವಲ್ ಆರ್ಗನ್ಸ್ ರಿಮೇನ್ ವಿಯಬಲ್ ಓನ್ಲಿ ಫಾರ್ ಲಿಮಿಟೆಡ್ ಟೈಮ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಒಂದ್ಸತಿ ಆರ್ಗನ್ಸ್ ಬಾಡಿಯಿಂದ ರಿಮೂವ್ ಆದ್ರೆ ಅವು ಒಂದು ಲಿಮಿಟೆಡ್ ಟೈಮ್ ವರ್ಗು ಅಷ್ಟೇ ಅವು ತಮ್ಮ ವರ್ಕ್ ಇರ್ತೈತಿ. ಆ ಟೈಮ್ ಮುಗಿತಂದ್ರೆ ಆ ಆರ್ಗನ್ಸ್ ತಮ್ಮ ವರ್ಕ್, ತಮ್ಮ ಎನರ್ಜಿನ ಕಳ್ಕೊಂತಾವು. ಆಮೇಲೆ ಆ ಆರ್ಗನ್ಸ್ ಯೂಸ್ಲೆಸ್ ಆಗಿ ಕನ್ಸಿಡರ್ ಆಗ್ತಾವ. ಸೊ ಇಲ್ಲಿ ನಮಗ ಸ್ಪೀಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಷ್ಟು ಅವರ್ಸ್ ಇಂದ ಇಷ್ಟು ಅವರ್ಸ್ ಒಳಗಡೆ ಆರ್ಗನ್ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕು. ಸೊ ಆರ್ಗನ್ ಸರ್ವೈವಲ್ ಟೈಮ್ ಏನಪ್ಪಾ ಅಂದ್ರೆ, ಇದು ಇಂಪಾರ್ಟೆಂಟ್ ಆಗ್ತೈತ್ರಿ. ಈ ಪಾರ್ಟ್ ನಿಮ್ಗ ಹೈಲಿ ಇಂಪಾರ್ಟೆಂಟ್ ಫಾರ್ ಪರ್ಟಿಕ್ಯುಲರ್ ಎಕ್ಸಾಮ್ಸ್, ಎಸ್ಪೆಷಲಿ KAS ಎಕ್ಸಾಮ್ಸ್
ಅಂಡ್ PSI ಎಕ್ಸಾಮ್ಸ್. ಯಾರು KS ಮತ್ತೆ PSI ಎಕ್ಸಾಮ್ ಬರೀತಿರಲ್ಲ, ಸೊ KS ಪ್ರಿಲಿಮಿನರಿ ಸ್ಟೇಜ್ ಒಳಗಡೆ ಮತ್ತ PSI ಪೇಪರ್ 2 ಸ್ಟೇಜ್ ಒಳಗಡೆ ನಿಮ್ಗ ಹೈಲಿ ಇಂಪಾರ್ಟೆಂಟ್ ಆಗುತ್ತ. ಓಕೆ, ಹಾರ್ಟ್ ಎಷ್ಟು ಗಂಟೆ? 4 to 6 hours. ಹೃದಯ 4 ರಿಂದ 6 ಗಂಟೆ ಒಳಗಷ್ಟ ಜೀವಂತವಾಗಿರ್ತೈತಿ. ಲಂಗ್ಸ್ ಸೇಮ್ 4 to 6 hours. ಶ್ವಾಸಕೋಶ ಲಿವರ್ 8 to 12 hours. 8 to 12 hours. ಯಕೃತ 8 to 12 hours ತನ ಅಷ್ಟೇ ಅದು ತಾನು ಜೀವಂತವಾಗಿರ್ತೈತಿ. ಅದೇ ರೀತಿ ಕಿಡ್ನಿ ಮೂತ್ರಪಿಂಡ ಎಷ್ಟು ಅವರ್ಸ್ ರೀ? 24 to 36 hours. ಇದ ಹೈಯೆಸ್ಟ್ ಅವರ್ಸ್. ಓಕೆ, 24 to 36 hours ಕಿಡ್ನಿ ತನ್ನ ಕೆಲಸವನ್ನು ಅದನ್ನ ತನ್ನ ಬಾಡಿಯಿಂದ ಹೊರಗೆ ತೆಗೆದು ತನ್ನ ಕೆಲಸವನ್ನ ಕಾರ್ಯ ಮಾಡ್ತಿರ್ತೈತಿ. ಆ 24 to 36 hours ಆದ ತಕ್ಷಣ ಅದು ಯೂಸ್ಲೆಸ್ ಆಗಿ ಕನ್ಸಿಡರ್ ಆಗ್ತೈತಿ. ಅದೇ ರೀತಿ ಕಾರ್ನಿಯಾ ನೋಡ್ರಿ 6 to 12 hours. 6 to 12 hours. ಸೊ ಇಲ್ಲಿ ಮಿನಿಮಮ್ ಸ್ಟೇಜ್ ಯಾವ್ದಪ್ಪ ಅಂದ್ರ ಹಾರ್ಟ್ ಮತ್ತ ಲಂಗ್ಸ್. ಹಾರ್ಟ್ ಮತ್ತ ಲಂಗ್ಸ್. ಸೊ ಇದನ್ನ ಹಾರ್ಟ್, ಲಂಗ್ಸ್ ಮತ್ತ ಕಿಡ್ನಿ, ಕಾರ್ನಿಯಾ ರಿಲೇಟೆಡ್ ಎಕ್ಸಾಮ್ ನಾಗ ಜಾಸ್ತಿ ಕೇಳೋಣ. ಎಸ್ಪೆಷಲಿ ಹಾರ್ಟ್ ಅಂಡ್ ಕಾರ್ನಿಯಾ ಬಹಳ ಕೇಳೋಣ ಎಕ್ಸಾಮ್ಸ್ ಅಲ್ಲಿ. PSI ಓಲ್ಡ್ ಕ್ವಶನ್ ಪೇಪರ್ಸ್ ನೋಡ್ರಿ. PSI, PC, STFDA ಜಾಸ್ತಿ ಕೇಳೋಣ. KS ದಾಗ ಜಾಸ್ತಿ ರಿಪೀಟೆಡ್ ಆಗಿರೋದಪ್ಪ ಅಂತಂದ್ರೆ ಒಂದು ಹಾರ್ಟ್, ಇನ್ನೊಂದು ಲಂಗ್ಸ್, ಇನ್ನೊಂದು ಕಿಡ್ನಿ. ಈ ಮೂರದ ಬಗ್ಗೆ ಜಾಸ್ತಿ KS ಪೇಪರ್ಸ್ ಒಳಗಡೆ ಕೇಳಿದಾನ. KS ಒಳಗಡೆ ಜಾಸ್ತಿ ಇವು ಕ್ವಶನ್ಸ್ ಕೇಳೋಣ. PSI, PC ಗ ಜಾಸ್ತಿ ಹಾರ್ಟ್ ಮತ್ತ ಕಾರ್ನಿಯಾ ಬಗ್ಗೆ ಕೇಳೋಣ. PC ಮತ್ತ PSI, STFD ಏನ್ ಸ್ಟೇಟ್ ಎಕ್ಸಾಮ್ಸ್ ಬರೀತಿರಲ್ಲ, ಸೊ ಅವ್ ಜಾಸ್ತಿ ಕೇಳ ನೋಡ್ರಿ. ಇಫ್ ಆರ್ಗನ್ಸ್ ನ ಆಲ್ರೆಡಿ ಹೇಳಿದೆ, ಇಫ್ ಆರ್ಗನ್ಸ್ ಆರ್ ಡಿಲೇಡ್ ದೇ ಬಿಕಮ್ ಅನ್ಯೂಸೇಬಲ್. ಹೆನ್ಸ್ ಗ್ರೀನ್ ಕಾರಿಡಾರ್ ಬಿಕಮ್ಸ್ ಕ್ರೂಷಿಯಲ್. ಅದಕ್ಕ ಗ್ರೀನ್ ಕಾರಿಡಾರ್ ಸಿಸ್ಟಮ್ ಬಾಳ್ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಗೊತ್ತಾಯ್ತು. ಸೊ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತದ? ಪೊಲೀಸ್ ಪ್ಲಸ್ ಹಾಸ್ಪಿಟಲ್ ಪ್ಲಸ್ ಏರ್ಪೋರ್ಟ್ಸ್. ನೋಡ್ರಿ, ಯಾವ ಕ್ರೂಷಿಯಲ್ ಟೈಮ್ಸ್ ಇರ್ತಾವಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಹಾರ್ಟ್, ಲಂಗ್ಸ್ ಇವೆಲ್ಲ ಕಡಿಮೆ ಅವಧಿಗಳದಾವಲ್ಲ, ಇಂಥಲ್ಲಿ ನಾವ್ ಏನ್ ಮಾಡ್ತೇವಿ? ಏರ್ಪೋರ್ಟ್ಸ್ ನ ಜಾಸ್ತಿ ಏರ್ಪೋರ್ಟ್ಸ್ ಯೂಸ್ ಮಾಡ್ತೇವೆ. ಅಂದ್ರೆ ವಿಮಾನಗಳನ್ನ ನಾವು ಜಾಸ್ತಿ ಇಲ್ಲಿ ಬಳಕೆ ಮಾಡ್ಕೊಂತೇವೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಕ್ಕ. ಇಂಥ ಟೈಮಲ್ಲಿ ತುಂಬಾ ಹಾಸ್ಪಿಟಲ್ಸ್ ದೂರ ಇದ್ದು ಅಥವಾ ಬೇರೆ ಊರಿಂದ ಬೇರೆ ಊರಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂತಂದ್ರ ಅವಾಗ ನಾವು ಏರ್ಪೋರ್ಟ್ಸ್ ನ ಬಳಕೆ ಮಾಡ್ಕೊಂತೇವಿ. ಓಕೆ ಓಕೆ ಸೊ ನೆಕ್ಸ್ಟ್ ನೋಡ್ರಿ, ಈಗ ಆರ್ಗನ್, ಈಗ ಬ್ರೈನ್ ಡೆತ್ ಅಂತ ಹೇಳಿ ಹೆಂಗ್ ಕನ್ಸಿಡರ್ ಮಾಡ್ತಾರ ಮತ್ತ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಯಾವಾಗ ಮಾಡ್ತಾರ ಅದಕ್ಕೊಂದಿಷ್ಟು ಪ್ರೊಸೆಸ್ ಐತಿ. ಫಸ್ಟ್ ಡಾಕ್ಟರ್ಸ್ ಬ್ರೈನ್ ಡೆತ್ ಆಗ್ಯದ, ಬ್ರೈನ್ ಡೆತ್ ಅಂತ ಅಂದ್ರೆ ಆ ವ್ಯಕ್ತಿ ಸತ್ತಿದ್ರು ವೆಂಟಿಲೇಟರ್ ಇಟ್ಟಿರ್ತಾರ. ಸೊ ವೆಂಟಿಲೇಟರ್ ತೆಗೆದ ತಕ್ಷಣ ಆ ವ್ಯಕ್ತಿ ಡೆತ್ ಆಗತಾನ. ಬಟ್ ನಮ್ಮ ಬಾಡಿ ಒಳಗ ಲಾಂಗೆಸ್ಟ್ ಲಿವಿಂಗ್ ಸೆಲ್ಸ್ ಯಾವ್ದಪ್ಪ ಅಂದ್ರೆ ನರ್ವ್ ಸೆಲ್ಸ್. ಲಾಂಗೆಸ್ಟ್ ಲಿವಿಂಗ್ ಸೆಲ್ಸ್ ಯಾವಪ್ಪ ಅಂದ್ರ ನರ್ವ್ ಸೆಲ್ಸ್. ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ನ್ಯೂರಾನ್. ಓಕೆ, ನ್ಯೂರಾನ್. ಓಕೆ, ನರ್ವ್ ಸೆಲ್ಸ್, ನರಗಳು ಜಾಸ್ತಿ ನಮ್ಮ ಬಾಡಿ ಒಳಗ ಜಾಸ್ತಿ ಅವಧಿವರೆಗೂ ಬದುಕುವಂತ ಸೆಲ್ಸ್ ಯಾವಪ್ಪ ಅಂದ್ರೆ ನರಗಳು. ಓಕೆ, ನರಗಳು. ಸೊ ಮನುಷ್ಯ ಡೆತ್ ಆದ ತಕ್ಷಣ ಈ ನರ್ವ್ ಸೆಲ್ಸ್ ಏನಿರ್ತಾವಲ್ಲ, ಲಾಂಗೆಸ್ಟ್ ಲಿವಿಂಗ್ ಸೆಲ್ಸ್, ಈ ನರ್ವ್ ಸೆಲ್ಸ್ ಏನಿರ್ತಾವಲ್ಲ ಇವನ್ನ ಬದುಕಿರ್ತಾವ. ಎಲ್ಲಾ ಬಾಡಿ ಪೂರ್ತಿ ಬಾಡಿ ಒಳಗೆ ಎಲ್ಲಾ ರೀತಿಯಾದಂತ ಶ್ವಾಸಕೋಶ ಅಂದ್ರ ಎಲ್ಲಾ ರೀತಿಯಾದಂತ ಉಸಿರಾಟ ಕ್ರಿಯೆ, ಪ್ರತಿಯೊಂದು ಸೆಲ್ಸ್ ಒಳಗೂ ಉಸಿರಾಟ ಕ್ರಿಯೆ ನಿಂತ ತಕ್ಷಣ ಲಾಸ್ಟಿಗೆ ಸಾಯ್ತಾವ್. ಸೊ ಅವಾಗ ಬ್ರೈನ್ ಡೆತ್ ಹೇಳಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಬ್ರೈನ್ ಡೆತ್ ಆದ ತಕ್ಷಣ ನಾ ಆಲ್ರೆಡಿ ಹೇಳಿದೆ ಫ್ಯಾಮಿಲೀಸ್ ಜೊತೆ ಕನ್ಸಲ್ಟ್ ಮಾಡ್ಕೊಂತಾರ. ಫ್ಯಾಮಿಲಿ ಜೊತೆ ಕನ್ಸಲ್ಟ್ ಮಾಡಿ ಆರ್ಗನ್ ಡೊನೇಷನ್ಗೆ, ಆಮೇಲೆ ಆರ್ಗನ್ಸ್ ರಿಟ್ರೈವ್ಡ್ ಅಂಡ್ ಪ್ರಿಸರ್ವ್ಡ್ ಮಾಡ್ತಾರ. ಆರ್ಗನ್ಸ್ ಅನ್ನ ತೆಗೆದು ಪ್ರಿಸರ್ವ್ ಮಾಡ್ತಾರ. ಓಕೆ, ಆಮೇಲೆ ಟ್ರಾಫಿಕ್ ಪೊಲೀಸ್ ಸ್ಪೆಷಲ್ ರೂಟ್ ನ ಕ್ರಿಯೇಟ್ ಮಾಡ್ತಾರ, ಕ್ಲಿಯರೆನ್ಸ್ ಮಾಡ್ತಾರ. ಸ್ಪೆಷಲ್ ರೂಟ್ ಅಂದ್ರೆ ಯಾವುದು? ಅದ ಗ್ರೀನ್ ಕಾರಿಡಾರ್. ಗ್ರೀನ್ ಕಾರಿಡಾರ್. ಓಕೆ, ಸ್ಪೆಷಲ್ ರೂಟ್ ಇಸ್ ಕನ್ಸಿಡರ್ ಆಸ್ ಅ ಗ್ರೀನ್ ಕಾರಿಡಾರ್. ಈ ಗ್ರೀನ್ ಕಾರಿಡಾರ್ ಅನ್ನೋ ರೂಟ್ ನ ಏನ್ ಮಾಡ್ತಾರ? ಅಳವಡಿಸ್ಕೊಳ್ತಾರ. ಅಂದ್ರೆ ಟ್ರಾಫಿಕ್ ಪೂರ್ತಿ ಕ್ಲಿಯರ್ ಮಾಡ್ತಾರ. ಆಮೇಲೆ ಆರ್ಗನ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರ. ಎದ್ರ ಮುಖಾಂತರ? ಮೇ ಬಿ ಆಂಬುಲೆನ್ಸ್, ಮೇ ಬಿ ಹೆಲಿಕಾಪ್ಟರ್, ಮೇ ಬಿ ಫ್ಲೈಟ್. ಓಕೆ, ಯಾವ್ದ್ರ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡ್ಬೋದು? ಆಂಬುಲೆನ್ಸ್ ಮುಖ ಅಥವಾ ಹೆಲಿಕಾಪ್ಟರ್ ಮುಖಾಂತರ ಅಥವಾ ಫ್ಲೈಟ್ ಮುಖಾಂತರ. ಆಮೇಲೆ ರೆಸಿಪಿಯೆಂಟ್ ಹಾಸ್ಪಿಟಲ್ ಅಂದ್ರೆ ಡೋನರ್ ಹಾಸ್ಪಿಟಲ್ ಇಂದ ರೆಸಿಪಿಯೆಂಟ್ ಹಾಸ್ಪಿಟಲ್ಗೆ ಏನ್ ಮಾಡ್ತಾರ? ಕ್ವಿಕ್ ಸಪ್ಲೈ ಮಾಡ್ತಾರ ಅಂತ ಹೇಳಿದಾರೆ. ಓಕೆ ಓಕೆ ಸೊ ನೋಡ್ರಿ, ತಮಿಳ್ನಾಡು ಏನೈತ್ಲಾ, ಇಂಡಿಯಾಸ್ ಫಸ್ಟ್ ಗ್ರೀನ್ ಕಾರಿಡಾರ್ ಕ್ರಿಯೇಟ್ ಮಾಡಿದವ್ರು ಯಾರಪ್ಪ ಅಂದ್ರೆ ಅದು ತಮಿಳ್ನಾಡುದವ್ರೆ. ಈ ಇಂಡಿಯಾಸ್ ಫಸ್ಟ್ ಗ್ರೀನ್ ಕಾರಿಡಾರ್ ಸಿಸ್ಟಮ್ ಯಾರು ಕ್ರಿಯೇಟ್ ಮಾಡ್ಯಾರ ಮತ್ತೆ ಯಾರು ಅಳವಡಿಸ್ಕೊಂಡಾರ ಅಂದ್ರೆ ಅದು ತಮಿಳ್ನಾಡುದವ್ರೆ.
ಓಕೆ, ಆಮೇಲೆ ಯಾರು ಅಡಾಪ್ಟ್ ಮಾಡಿದ್ರು? ಕರ್ನಾಟಕ, ಮಹಾರಾಷ್ಟ್ರ, ಡೆಲ್ಲಿ, ತೆಲಂಗಾಣ ನೆಕ್ಸ್ಟ್ ಬರ್ತಿರೋ ಅಂತ ಸ್ಟೇಟ್ಸ್ ನ ಏನ್ ಮಾಡ್ಕೊಂಡ್ರು, ಏನು ಅಡಾಪ್ಟ್ ಮಾಡ್ಕೊಂಡ್ರು. ಏನು ಗ್ರೀನ್ ಕಾರ್ಡರ್ದ ಇಂಪಾರ್ಟೆನ್ಸ್ ಅಪ್ಪ ಅಂತಂದ್ರೆ, ಇದು ಫಾಸ್ಟೆಸ್ಟ್ ರೂಟ್ ಇರೋದ್ರಿಂದ ವ್ಯಕ್ತಿಗಳ ಜೀವನ ಉಳಿಸ್ತೈತಿ. ಆಮೇಲೆ ಆರ್ಗನ್ ವೇಸ್ಟ್ ಆರ್ಗನ್ಸ್ ತೆಗದ ತಕ್ಷಣ ನಾ ಮಿನಿಮಮ್ ಅವರ್ಸ್ ಅಂತ ಹೇಳಿದ್ದೆ. ಈ ಅವರ್ಸ್ ಮುಗಿದ್ರೆ ಏನಾಗುತ್ತೆ? ಆರ್ಗನ್ಸ್ ವೇಸ್ಟ್ ಆಗಿಬಿಡ್ತಾವು. ಸೊ ಈ ಆರ್ಗನ್ಸ್ ಅವಧಿ ಮುಗಿಲಾರ್ದಂಗ ಈ ಆರ್ಗನ್ಸ್ ಯೂಸ್ ಮಾಡ್ಕೊಳಂಗ್ ರೀಯೂಸ್ ಮಾಡ್ಕೋಬೇಕು, ವೇಸ್ಟೇಜ್ ನ ಕಡಿಮೆ ಮಾಡ್ಬೇಕು ಅನ್ನೋದಕ್ಕ ಮೇನ್ ಇಂಪಾರ್ಟೆನ್ಸ್ ಐತಿ. ಪ್ರಿವೆಂಟ್ಸ್ ಆರ್ಗನ್ಸ್ ವೇಸ್ಟೇಜ್. ಅದೇ ರೀತಿ ಫಾಸ್ಟೆಸ್ಟ್ ಮೆಡಿಕಲ್ ರೆಸ್ಪಾನ್ಸ್ ಫಾಸ್ಟ್ ಆಗಿ ಸಿಗ್ತೈತಿ, ಹೆಲ್ತ್ ಇಂಪ್ರೂವ್ ಆಗ್ತೈತಿ. ಆಮೇಲೆ ಆರ್ಗನ್ ಡೊನೇಷನ್ ಅವೇರ್ನೆಸ್ ನ ಏನ್ ಮಾಡ್ತೈತಿ? ಪ್ರಮೋಟ್ ಮಾಡ್ತೈತಿ ಅಂತ ನಾವ್ ಹೇಳ್ತೀವಿ. ಆರ್ಗನ್ ಡೊನೇಷನ್ ಅವೇರ್ನೆಸ್ ನ ಪ್ರಮೋಟ್ ಮಾಡ್ತಿದ್ವಿ. ಸೊ ಇದು ಯಾರ ಅಂಡರ್ ವರ್ಕ್ ಮಾಡ್ತದ? ಯಾವ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂಡರ್ ವರ್ಕ್ ಮಾಡ್ತದಂದ್ರ ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಹ್ಯೂಮನ್ ಆರ್ಗನ್ ಅಂಡ್ ಟಿಶ್ಯೂ ಆಕ್ಟ್ 1994. 1994 ಒಳಗಡೆ ಒಂದು ಆಕ್ಟ್ ತರ್ತಾರ, ಮಾನವ ಅಂಗ ಪ್ರತಿರೂಪಣ ಕಾಯ್ದೆ ಅಂತ ಹೇಳಿ. ಏನು? ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಹ್ಯೂಮನ್ ಆರ್ಗನ್ಸ್ ಅಂಡ್ ಟಿಶ್ಯೂಸ್ ಆಕ್ಟ್ ಅಂತ ಹೇಳಿ ಒಂದು ಕಾಯ್ದೆ ತರ್ತಾರ. ಸೊ ಇದರ ಅಡಿಯಲ್ಲಿ ಏನ್ ಮಾಡ್ತಾರೆ? ಹ್ಯೂಮನ್ ಆರ್ಗನ್ಸ್ ನ ಏನ್ ಮಾಡ್ತಾರ? ಟ್ರಾನ್ಸ್ಪ್ಲಾಂಟ್ ಮಾಡ್ತಾರ. ಈ ಲಾ ಏನೇನ್ ರೆಕಾಗ್ನೈಸ್ ಮಾಡ್ತದ ಅಂದ್ರ ಬ್ರೈನ್ ಡೆತ್ ರೆಕಾಗ್ನೈಸ್ ಮಾಡ್ತದ, ಆರ್ಗನ್ ಡೊನೇಷನ್ ರೆಗ್ಯುಲೇಟ್ ಮಾಡ್ತದ, ಆಮೇಲೆ ಇಲ್ಲಿಗಲ್ ಆರ್ಗನ್ ಟ್ರೇಡ್ ಆಗ್ತಾ ಇರೋದನ್ನ ತಡೆಗಟ್ತದ. ಪ್ರಿವೆಂಟ್ಸ್ ಇಲ್ಲಿಗಲ್ ಆರ್ಗನ್ ಟ್ರೇಡ್. ನೋಡ್ರಿ, ಹ್ಯೂಮನ್ ಟ್ರಾಫಿಕ್ ಜಾಸ್ತಿ ಆಗುತ್ತಲ್ಲ, ಹ್ಯೂಮನ್ ಟ್ರಾಫಿಕ್ ಅಂತ ಹೇಳ್ತೇವೆ ನಾವು. ಮನುಷ್ಯರ ಕಳ್ಳ ಸಾಗಣೆ ಅಂತ ಹೇಳ್ತೇವೆ. ಅಂದ್ರ ಬರೇ ಕಳ್ಳ ಸಾಗಣೆ ರಿಸೋರ್ಸಸ್ ಅಷ್ಟೇ ಆಗಾಕತ್ತಿಲ್ಲ. ಹ್ಯೂಮನ್ಸ್ ಕಳ್ಳ ಸಾಗಣೆ ಅಂದ್ರ ಜನರನ್ನ ಕಿಡ್ನಾಪ್ ಮಾಡಿ ಬೇರೆ ಸ್ಟೇಟ್ ಇಂದ ಬೇರೆ ದೇಶದಿಂದ ಬೇರೆ ದೇಶಗ ಮಾರಾಟ ಮಾಡ್ತಾರೆ. ವೈ? ಬಿಕಾಸ್ ಆಫ್ ದೀಸ್ ಆರ್ಗನ್ಸ್. ಬಿಕಾಸ್ ಆಫ್ ಆರ್ಗನ್ಸ್. ಬಿಕಾಸ್ ಆಫ್ ಆರ್ಗನ್ಸ್. ಅವರ ಬಾಡಿ ಒಳಗಡೆಯಿಂದ ಆರ್ಗನ್ಸ್ ನ ತೆಕ್ಕೊಂಡು ಬೇರೆ ಬೇರೆ ದೇಶಕ್ಕ ಮಾಡ್ತಾರ. ಬಿಕಾಸ್ ಆಫ್ ಹ್ಯೂಜ್ ರಿಚ್ ಪೀಪಲ್ಸ್ ಏನೋ ಒಂದು ಡಿಸೀಸ್ ಇರುತ್ತ, ಅವ್ರಿಗ ಯಾವ್ದೋ ಒಂದು ಆರ್ಗನ್ ಬೇಕಾಗಿತ್ತಂತಂದ್ರ ಸೊ ಪರ್ಟಿಕ್ಯುಲರ್ ರೆಸ್ಪಿಟ್, ಅದಕ್ಕ ಪ್ರೈವಸಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತ್ರಿ. ಪ್ರೈವಸಿ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳ್ತಾರೆ. ಪ್ರತಿ ಒಂದು ಹಾಸ್ಪಿಟಲ್ ಒಳಗಡೆ ಪ್ರೈವಸಿ ಅನ್ನೋ ಟರ್ಮ್, ಬಿಕಾಸ್ ಅಲ್ಲಿ ಏನ್ ಗ್ರೂಪ್ ಮೆನ್ಷನ್ ಆಗಿರ್ತದ? ಬ್ಲಡ್ ಗ್ರೂಪ್ ಮೆನ್ಷನ್ ಆಗಿರ್ತದ. ಬ್ಲಡ್ ಗ್ರೂಪ್ ಮೆನ್ಷನ್ ಆಗಿರ್ತೈತಿ. ಓಕೆ, ಬ್ಲಡ್ ಗ್ರೂಪ್ ಸೇಮ್ ಇತ್ತಂದ್ರ ಅಷ್ಟ ಆರ್ಗನ್ಸ್ ಮ್ಯಾಚ್ ಆಗ್ತಾವ. ಬ್ಲಡ್ ಗ್ರೂಪ್ ಸೇಮ್ ಇರ್ಲಿಲ್ಲ ಅಂದ್ರೆ ಆರ್ಗನ್ಸ್ ಮ್ಯಾಚ್ ಆಗಂಗಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಸಮಥಿಂಗ್ ನಂದು ಬಿ ಪಾಸಿಟಿವ್ ಅನ್ಕೋರಿ, ನನಗೆ ಯಾವ್ದೋ ಒಂದು ಆರ್ಗನ್ ಬೇಕಾಗಿದೆ, ನನಗ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋ ಅಂತ ವ್ಯಕ್ತಿಯಿಂದನೇ ನನಗ ಆರ್ಗನ್ಸ್ ಮ್ಯಾಚ್ ಆಗ್ತದೆ ಹೊರತು ಬೇರೆ ಬ್ಲಡ್ ಗ್ರೂಪ್ ಇಂದ ಮ್ಯಾಚ್ ಆಗಂಗಿಲ್ಲ. ಆರ್ ಎಲ್ಸ್ ಯೂನಿವರ್ಸಲ್ ಡೋನರ್ ಓ ಪಾಸಿಟಿವ್ ಇರೋ ಅಂತ ವ್ಯಕ್ತಿಯಿಂದನೂ ನನಗ ಆರ್ಗನ್ ಮ್ಯಾಚ್ ಆಗ್ತೈತಿ. ಬಿಕಾಸ್ he or she is a universal donors ಅಂತ ಕರಿತೇವೆ. ಓಕೆ, ಯೂನಿವರ್ಸಲ್ ಡೋನರ್ಸ್ ಅಂತ ಕರಿತೇವೆ. ಸೊ ಬೇರೆ ಬ್ಲಡ್ ಗ್ರೂಪ್ ಇಂದ ನನಗೆ ಆರ್ಗನ್ ಮ್ಯಾಚ್. ಸೊ ಇಲ್ಲಿ ನಾವು ಹಾಸ್ಪಿಟಲ್ದಾಗ ಏನೇ ಬ್ಲಡ್ ಟೆಸ್ಟ್ ಮಾಡಿಸಿದ್ರು ಆ ಹಾಸ್ಪಿಟಲ್ ಒಳಗಡೆ ನಮ್ದು ಪರ್ಟಿಕ್ಯುಲರ್ ಸೇವ್ ಇರುತ್ತೆ, ಕ್ಲೌಡ್ ಒಳಗಡೆ ಸೇವ್ ಇರುತ್ತೆ. ಸೊ ಅಲ್ಲಿ ಪ್ರೈವಸಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡಾಟಾ ಬೇರೆಯವ್ರಿಗೆ ಸಿಕ್ಕ್ರ ಇಲ್ಲೀಗಲ್ ಆಗಿ ಯೂಸ್ ಮಾಡ್ಕೊಳಿಕ ಸ್ಟಾರ್ಟ್ ಮಾಡ್ತಾರೆ. ಸೊ ಬಿ ಕೇರ್ಫುಲ್. ನಿಮ್ದು ಬ್ಲಡ್ ಗ್ರೂಪ್, ನಿಮ್ದು ಏನಾದ್ರು ಪರ್ಸನಲ್ ಡೀಟೇಲ್ಸ್ ಕೊಡಾಕತ್ತೀರಿ ಅಂದ್ರೆ ಯಾರಿಗ್ ಕೊಡಾಕತ್ತೀರಿ, ಯಾಕೆ ಕೊಡಾಕತ್ತೀರಿ, ಏನ್ ಅವಶ್ಯಕತೆ ಐತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ 2026 ಒಳಗಡೆ ರ್ಯಾಂಕಿಂಗ್ ಏನಪ್ಪಾ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ತೆಲಂಗಾಣ ಐತಿ, ಸಾರಿ ತಮಿಳ್ನಾಡು ಐತಿ, ಫಸ್ಟ್ ತಮಿಳ್ನಾಡು ಐತಿ. ಟೋಟಲ್ 267 ಇದ್ದು ಆಸ್ ಆಫ್ ಫೆಬ್ರವರಿ ಒಳಗಡೆನೆ 2 ಮಂತ್ಸ್ ಒಳಗಡೆ ಜನವರಿ ಫೆಬ್ರವರಿ ಒಳಗಡೆ ತಮಿಳ್ನಾಡುದಲ್ಲಿ 57 ಡೊನೇಷನ್ಸ್ ಆಗ್ಯಾವ. 57 ಡೊನೇಷನ್. ಸೊ ನೆಕ್ಸ್ಟ್ ಸ್ಟೇಟ್ ಯಾವ್ದೈತಿ? ತೆಲಂಗಾಣ ಐತಿ. 205 ಡೊನೇಷನ್ಸ್ ಆಗ್ಯಾವ ಇಲ್ಲಿವರೆಗೂ. ಥರ್ಡ್ ಪ್ಲೇಸ್ ನಾಗಿರೋದು ಕರ್ನಾಟಕ. ಟೋಟಲ್ ಇಲ್ಲಿವರೆಗೂ 198 ಡೊನೇಷನ್ಸ್ ಆಗ್ಯಾವ. ಫೋರ್ತ್ ಪ್ಲೇಸ್ ನಾಗಿರೋದು ಮಹಾರಾಷ್ಟ್ರ. ಸೊ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಸ್ಟೇಟ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ ನಮ್ಮ ಕರ್ನಾಟಕ ಎಕ್ಸ್ಟೇ ಪ್ಲೇಸ್ ನಾಗ ಐತಿ. ಮಸ್ಟ್ ಇಲ್ಲಿವರೆಗೂ ನಾವು ಎಷ್ಟು ಡೊನೇಷನ್ಸ್ ಮಾಡಿವಿ ಅನ್ನೋದು ಎಕ್ಸಾಮಿಂಗ್ ನಿಮ್ಗೆ ಹೈಲಿ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಥರ್ಡ್ ಪ್ಲೇಸ್ ನಾಗ ಐತಿ. ಟೋಟಲ್ ಇಲ್ಲಿವರೆಗೂ 198 ಡೊನೇಷನ್ಸ್. ಅಂದ್ರೆ ನಮ್ಮ ಕರ್ನಾಟಕದಿಂದ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಎಷ್ಟ್ ಆಗ್ಯಾವ, ಆರ್ಗನ್ ಎಷ್ಟು ಡೊನೇಟ್ ಆಗ್ಯಾವ ಅಂದ್ರ 198 ಡೊನೇಟ್ ಆಗ್ಯದ. ಸೊ ಮಹಾರಾಷ್ಟ್ರ ಎಷ್ಟನೇ ಪ್ಲೇಸ್ ಐತಿ? ಫೋರ್ತ್ ಪ್ಲೇಸ್ ನಾಗೈತಿ. ಫಸ್ಟ್ ಪ್ಲೇಸ್ ನಾಗ ಇರೋದು ಯಾವ್ದು? ಮತ್ತೆ ನಮ್ ಕರ್ನಾಟಕ ಎಷ್ಟನೇ ಪ್ಲೇಸ್ ಐತಿ? ಇದು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ ಎಕ್ಸಾಮ್ಸ್ ಬರೆಯೋರೀಗ ನಮ್ಮ ಕರ್ನಾಟಕ ರಿಲೇಟೆಡ್ ಯಾವುದೇ ಕರೆಂಟ್ ಅಫೇರ್ಸ್ ಬರ್ಲಿ, ಇಂಡಿಯಾ ಇಂಟರ್ನ್ಯಾಷನಲಿ ಇಂಡಿಯನ್ ಮತ್ತ ಕರ್ನಾಟಕ ಪರ್ಸ್ಪೆಕ್ಟಿವ್ ನೀವು ಓದ್ಕೋಬೇಕಾಗ್ತದ. ಸ್ಟೇಟ್ ಎಕ್ಸಾಮ್ಸ್ ಬರೆಯೋರು ಎಸ್ಪೆಷಲಿ. ಓಕೆ, ಕರ್ನಾಟಕ ಥರ್ಡ್ ಪ್ಲೇಸ್, ಟೋಟಲ್ 198
ಡೊನೇಷನ್ಸ್ ಆಗ್ಯಾವ. ಓಕೆ, ಸೊ ಥರ್ಡ್ ರ್ಯಾಂಕ್ ಐತಿ ನ್ಯಾಷನಲಿ ಕರ್ನಾಟಕ ಥರ್ಡ್ ರ್ಯಾಂಕ್ ಐತಿ. ಹೈಯೆಸ್ಟ್ ಎವರ್ ಫಾರ್ ಕರ್ನಾಟಕ ಅಂತೀವಿ. ಕರ್ನಾಟಕ ಒಳಗಡೆ ಹೈಯೆಸ್ಟ್ ಅನ್ಕೋಬೇಕು ಇದನ್ನ, ಜಾಸ್ತಿನೇ ಆಗ್ಯಾವ. ಆಸ್ ಆಫ್ ಕರ್ನಾಟಕ ಅಡಾಪ್ಟ್ ಮಾಡ್ಕೊಂಡ ತಕ್ಷಣ, ಗ್ರೀನ್ ಕಾರ್ಡರ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದ ತಕ್ಷಣ ನಾವು ಹೆವಿ ಫಾಸ್ಟ್ ಪ್ರೊಸೆಸ್ ನಾಗ ಅದೇವಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ ಒಂದಿಷ್ಟು ಸಿಸ್ಟಮ್ಸ್ ಬರ್ತಾವ. ಒಂದು ಸೋಟೋ ಅಂತ ಬರುತ್ತ, ಇನ್ನೊಂದು ನೋಟೋ ಅಂತ ಬರುತ್ತ, ಓಕೆ, ಇನ್ನೊಂದು ರೋಟೋ ಅಂತ ಬರುತ್ತ. ಏನು ಸೋಟೋ ನೋಟೋ ರೋಟೋ ಅಂತಂದ್ರ ಏನಿಲ್ಲ, ಒಂದು ನ್ಯಾಷನಲ್ ಲೆವೆಲ್ ಒಳಗಡೆ ಆರ್ಗನ್ಸ್ ಅನ್ನ ಟಿಶ್ಯೂಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಇನ್ನೊಂದು ಸ್ಟೇಟ್ ಲೆವೆಲ್ ನ ಮಾಡ್ಕೊಳ್ಳೋದು, ಇನ್ನೊಂದು ರೀಜನಲ್ ಲೆವೆಲ್ ನ ಮಾಡ್ಕೊಳ್ಳೋದು ಅಂತ ನಾವ್ ಹೇಳ್ತೀವಿ. ಸೊ ಇದ್ರದ್ದು ಡೆಫಿನೇಷನ್ ಸ್ವಲ್ಪ ನೋಡ್ಕೊಳ್ರಿ, ಇವ್ರದ್ದು ಡೆಫಿನೇಷನ್ ಸ್ವಲ್ಪ ನೋಡ್ಕೊಡಿ, ಸ್ಕ್ರೀನ್ ಶಾಟ್ ತಗೊಂತಿದ್ರ ತಗೊಳ್ರಿ, ಆಲ್ಸ್ ಬರ್ಕೊಂತಿದ್ರ ಬರ್ಕೋರಿ. ನೋಟೋ ಅಂದ್ರ ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ರೋಟೋ ಅಂದ್ರ ರೀಜನಲ್ ಲೆವೆಲ್, ಸೋಟೋ ಅಂದ್ರ ಸ್ಟೇಟ್ ಲೆವೆಲ್. ಸೊ ನೀ ಸ್ಟೇಟ್ ಇಂದ ಸ್ಟೇಟ್ ಮಾಡಾಕತ್ತೀಯೋ ಅಂದ್ರೆ ನಿನ್ನ ಸ್ಟೇಟ್ ಒಳಗೆ ಮಾಡ್ಕೊಳಕತ್ತೀವೋ, ರೀಜನಲ್ ಆಗಿ ಮಾಡಾಕತ್ತೀವೋ, ಅವ್ರ ಸ್ಟೇಟ್ ಇಂದ ಸ್ಟೇಟ್ ಮಾಡಾಕತ್ತೀವೋ, ಅವ್ರ ನ್ಯಾಷನಲ್ ಟು ನ್ಯಾಷನಲ್ ಮಾಡಾಕತ್ತೀವೋ ಅಂದ್ರ ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಹೋಗಾಕತ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಸಿಟಿಸನ್ಸ್ ಬೇರೆ ಕಂಟ್ರಿ ಒಳಗಡೆ ಇರ್ತಾರ, ಸೊ ನಮ್ ಇಂಡಿಯಾದವ್ರು ಅವ್ರಿಗೆ ಹೆಲ್ಪ್ ಮಾಡ್ತಾರ. ಸೊ ಅವಾಗ ನಾವೇನು ಏರ್ಪೋರ್ಟ್ ಏರ್ವೇಸ್ ನ ಜಾಸ್ತಿ ಯೂಸ್ ಮಾಡ್ತೀವಿ, ವಿಮಾನನ ಜಾಸ್ತಿ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಆರ್ಗನ್ಸ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್. ಓಕೆ, ಡಿಸೀಸ್ಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್. ಸೊ ನಿಮಗ ಹೆವಿ ಎಕ್ಸಾಮ್ಸ್ ಈಗ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ನಿಮಗ್ ವರ್ಕ್ ಕೊಡ್ತೀನಿ. ಏನಪ್ಪಾ ಅಂದ್ರ ಇಲ್ಲಿ ಸ್ವಲ್ಪ ಸೆಲ್ಸ್ ಬಗ್ಗೆ ನೋಡ್ಕೋರಿ ನೀವು. ಸೆಲ್ಸ್ ಬಗ್ಗೆ ನೋಡ್ಕೋರಿ. ಲಾಂಗೆಸ್ಟ್ ಲಿವಿಂಗ್ ಸೆಲ್ಸ್ ಯಾವುದು, ಶಾರ್ಟೆಸ್ಟ್ ಲಿವಿಂಗ್ ಸೆಲ್ಸ್ ಯಾವುದು. ಓಕೆ, ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳಾಕತ್ತೀನಿ ನಾನು. ಅದೇ ರೀತಿ ಸ್ಮಾಲೆಸ್ಟ್ ಸೆಲ್ ಯಾವುದು, ಲಾಂಗೆಸ್ಟ್ ಸೆಲ್ ಯಾವುದು. ಅದೇ ರೀತಿ ಹ್ಯೂಮನ್ ಬಾಡಿ ಒಳಗಡೆ ಸ್ಮಾಲೆಸ್ಟ್ ಸೆಲ್ ಯಾವುದು, ಲಾಂಗೆಸ್ಟ್ ಸೆಲ್ ಯಾವುದು, ಲಾರ್ಜೆಸ್ಟ್ ಲಿವಿಂಗ್ ಸೆಲ್ ಯಾವುದು. ಇದು ನಿಮಗ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ಬಾಡಿ ಒಳಗಡೆ ಸ್ಮಾಲೆಸ್ಟ್ ಸೆಲ್ ಯಾವ್ದ್ರಿ, ಸ್ಮಾಲೆಸ್ಟ್ ಸೆಲ್ ಯಾವ್ದ್ರಿ, ಸ್ಪರ್ಮ್. ಲಾಂಗೆಸ್ಟ್ ಸೆಲ್ ಯಾವ್ದ್ರಿ, ಓವಮ್. ಓಕೆ, ಲಾರ್ಜೆಸ್ಟ್ ಲಿವಿಂಗ್ ಸೆಲ್ಸ್ ಯಾವ್ದ್ರಿ, ನರ್ವ್ ಸೆಲ್ಸ್. ಓಕೆ, ಸೊ ನಿಮಗ ಇನ್ನೊಂದ್ ಸ್ವಲ್ಪ ವರ್ಕ್ ಕೊಡ್ತೀನಿ. ಸ್ಮಾಲೆಸ್ಟ್ ಸೆಲ್ ಯಾವ್ದು ನೋಡ್ಕೊಂಡ್ ಬರ್ರಿ. ಸ್ಮಾಲೆಸ್ಟ್ ಸೆಲ್ ಯಾವುದು, ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಯಾವುದು, ಆಮೇಲೆ ಸ್ಮಾಲೆಸ್ಟ್ ಬ್ಲಡ್ ಸೆಲ್ಸ್ ಯಾವುದು, ಬ್ಲಡ್ ಸೆಲ್ಸ್ ಒಳಗಡೆ ಲಾಂಗೆಸ್ಟ್ ಸೆಲ್ ಯಾವುದು, ಸ್ಮಾಲೆಸ್ಟ್ ಸೆಲ್ ಯಾವುದು. ಇವುಗಳ ನಿಮಗ್ ವರ್ಕ್ ನೋಡ್ರಿ, ಕಮೆಂಟ್ ಮಾಡ್ರಿ, ಆನ್ಸರ್ಸ್ ನ ಕಮೆಂಟ್ ಮಾಡ್ರಿ. ತಪ್ಪಿದ್ರ ಒಂದ್ ವೇಳೆ ತಪ್ಪಿತ್ತಪ್ಪ ಅಂದ್ರೆ ನಾ ನೆಕ್ಸ್ಟ್ ಡೇ ಏನ್ ಮಾಡ್ತೀನಿ, ನಾನು ಕರೆಕ್ಟ್ ಆನ್ಸರ್ ನ ಏನ್ ಮಾಡ್ತೀನಿ, ಕಮೆಂಟ್ ಮಾಡ್ತೀನಿ. ಓಕೆ, ಸೊ ಹೋಪ್ ಅರ್ಥ ಆಗ್ಯದ ಅನ್ಕೊಂತೀನಿ ಅಬೌಟ್ organ transplantation heavy important for your exam point of view, especially for who writing KS exams and also UPSC exams. Okay, UPSC exams, because organ transplanted in both 3 levels, that is in national level, that is in a state level and in a regional level. Okay, so ಈ 3 parts ಒಳಗಡೆ, ಈ 3 ಲೆವೆಲ್ ಒಳಗಡೆ ಆರ್ಗನ್ ಟ್ರಾನ್ಸ್ಪ್ಲೇಷನ್ ಆಗೋಗ್ತಿರೋದ್ರಿಂದ ನಿಮ್ಗೆ ಎಕ್ಸಾಮ್ ಈಗ ಹೈಲಿ ಇಂಪಾರ್ಟೆಂಟ್ ಆಗತ್ತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಕೈನಸ್ ಗೀಸರ್, okay, which recently become active after about 6 years, is located in which world famous national park ಅಂತ ಹೇಳ್ತೀವಿ. ಅಕೈನಸ್ ಗೀಸರ್ ಸುಮಾರು 6 ವರ್ಷಗಳ ನಂತರ ಸಕ್ರಿಯಗೊಂಡ ಎಚ್ಎನ್ಎಸ್ ಗೀಸರ್ ಯಾವ ವಿಶ್ವ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐತಿ ಅಂತ ಹೇಳ್ತೇವೆ. ವಿಶ್ವ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರ ಒಂದು ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್. ಇದು ಎಲ್ಲೈತಿ, USA ದಾಗ ಐತಿ. 3 ಸ್ಟೇಟ್ಸ್ ಗಳಿಂದ ಒಳಗೊಂಡೈತಿ. ಇದು 3 ಸ್ಟೇಟ್ಸ್, USA ಒಳಗಡೆ 3 ಸ್ಟೇಟ್ಸ್ ಗಳಿಂದ ಇದು ಒಳಗೊಂಡೈತಿ. ಸೊ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂದ್ರ ಎಚೈನಸ್ ಗೀಸರ್ ಅಂತ ಹೇಳ್ತೀವಿ. ಗೀಸರ್ ಅಂದ್ರೆ ಏನು, ಎಚೈನಸ್ ಗೀಸರ್ ಅಂದ್ರೆ ಏನು ನೋಡೋನು. ಇದು ತುಂಬಾ ವರ್ಷದವರೆಗೂ ಇನ್ಆಕ್ಟಿವ್ ಆಗಿತ್ತು. ಅಂದ್ರೆ ಸುಮಾರು 6 ವರ್ಷಗಳ ನಂತರ, 6 ವರ್ಷಗಳಿಂದ ಇನ್ಆಕ್ಟಿವ್ ಆಗಿತ್ತು, ಸುಮಾರು 6 ವರ್ಷಗಳ ನಂತರ ಆಕ್ಟಿವ್ ಆಗೈತಿ. ಸೊ ಇದು ಎಲ್ಲೈತಿ, ಯಾವ ನ್ಯಾಷನಲ್ ಪಾರ್ಕ್ ಒಳಗೈತಿ ಅಂದ್ರೆ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಒಳಗಡೆ ಐತಿ. ಸೊ ಇದು ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ನಿಮಗೆ ಹೈಲಿ ಇಂಪಾರ್ಟೆಂಟ್ ಫಾರ್ ಜಿಯೋಗ್ರಫಿಕಲ್ ಏರಿಯಾಸ್. ಓಕೆ, ಜಿಯೋಗ್ರಾಫಿಕಲ್, ಬಿಕಾಸ್ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಒಳಗಡೆ ನಾವು ಹೆವಿ ಗೀಸರ್ಸ್ ಅನ್ನ ಕಾಣ್ತೇವೆ. ಏನು ಗೀಸರ್ ಅಪ್ಪ ಅಂತಂದ್ರೆ, ಫಸ್ಟ್ ನಾನು ಬೇಸಿಕ್ ಹೋಗ್ತೀನಿ. ನಿಮಗ್ ಲಾಸ್ಟ್ ಕ್ಲಾಸ್ ಮೇ ಬಿ 3rd and 4th ಕ್ಲಾಸ್ ಒಳಗಡೆ ನಾನು ನಿಮಗ
ಏನ್ ಹೇಳಿದೆ ಅಬೌಟ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂಡ್ ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಬಗ್ಗೆ ಹೇಳಿದೆ. ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂದ್ರೆ ಏನು? ನವೀಕರಿಸಬಹುದಾದಂತ ಶಕ್ತಿ ಸಂಪನ್ಮೂಲಗಳು, ನವೀಕರಿಸಲಾಗದಂತಹ ಶಕ್ತಿ ಸಂಪನ್ಮೂಲಗಳು ಅಂತ ಹೇಳಿದೆ. ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಅಂದ್ರೆ ಯಾವ ಬರ್ತಾವ್ರಿ? ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಅಂದ್ರೆ ಯಾವ ಬರ್ತಾವು? ಯಾವ್ರಿ? ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಥರ್ಮಲ್ ಎನರ್ಜಿ, ಟೈಡಲ್ ಎನರ್ಜಿ ಅಂತ ನಾವು ಹೇಳ್ತೇವಿ, ರೈಟ್? ಓಕೆ, ಯಾವ್ಯಾವ ನೋಡ್ರಿ? ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಪವರ್ ಎನರ್ಜಿ. ಸೋಲಾರ್ ಎನರ್ಜಿ ಅಂದ್ರ ಸನ್ನಿಂದ ಶಕ್ತಿಯನ್ನ ಉತ್ಪಾದನೆ ಮಾಡೋದಕ್ಕೆ ಸೋಲಾರ್ ಎನರ್ಜಿ ಅಂತ ನಾವ್ ಏನ್ ಮಾಡ್ತೇವೆ? ಸೋಲಾರ್ ಪ್ಯಾನಲ್ಸ್, ಸೋಲಾರ್ ಫಾರ್ಮ್ಸ್ ನ ಯೂಸ್ ಮಾಡ್ಕೊಂತೇವೆ. ಇದಕ್ ನಾವೇನಂತೀವಿ? ಸೋಲಾರ್ ಎನರ್ಜಿ ಅಂತೀವಿ. ಅದೇ ರೀತಿ ವಿಂಡ್ ಎನರ್ಜಿ ಅಂತಂದ್ರ ವಿಂಡ್ ಮೂವ್ಮೆಂಟ್ಸ್ ಅಂದ್ರೆ ಗಾಳಿಯ ವೇಗದಿಂದ ನಾವೇನ್ ಮಾಡ್ತೇವೆ? ಎನರ್ಜಿನ ಕ್ರಿಯೇಟ್ ಮಾಡ್ಕೊಂತೇವೆ. ಅದಕ್ಕೆ ಏನಂತೇವೆ? ವಿಂಡ್ ಎನರ್ಜಿ. ಸೊ ವಿಂಡ್ ಟರ್ಬೈನ್ಸ್ ನ ಇಲ್ಲಿ ಯೂಸ್ ಮಾಡ್ತಾರೆ. ನೀವು ಹಳ್ಳಿ ಊರ್ದಾಗ ನೋಡ್ರಿ, ದೊಡ್ಡ ದೊಡ್ಡ ಕಂಬಗಳು ಹಾಕಿರ್ತಾರಲ್ಲ, ಬಿಡಿ ಕಂಬ. ಸೊ ಅದು ಫ್ಯಾನ್ ಗತ್ಲೆ ಇರ್ತದೆ. ಸೊ ಅದು ತಿರುಗೋದ್ರಿಂದ ಗಾಳಿ ವೇಗ ಎಷ್ಟು ಇರ್ತದಲ್ಲ ಅಷ್ಟು ಫಾಸ್ಟ್ ಆಗಿ ಅದು ರೊಟೇಟ್ ಆಗುತ್ತೆ. ಅದರಿಂದ ನಮಗೆ ಎನರ್ಜಿ ಜನರೇಟ್ ಮಾಡ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಹೈಡ್ರೋ ಪವರ್ ಎನರ್ಜಿ. ಓಕೆ, ಹೈಡ್ರೋ ಪವರ್ ಎನರ್ಜಿ ಅಂದ್ರೆ ಫ್ಲೋಯಿಂಗ್ ವಾಟರ್, ನೀರು ಹರಿತಿರ್ತದಲ್ಲ ಅಲ್ಲಿಂದ ನಾವ್ ಏನ್ ಮಾಡ್ತೇವಿ? ಎನರ್ಜಿನ ಕ್ರಿಯೇಟ್ ಆಗ್ತದ. ಡ್ಯಾಮ್ಸ್, ರಿವರ್ಸ್ ಇಂದ ನಾವ್ ಏನ್ ಮಾಡ್ತೇವಿ? ಕ್ರಿಯೇಟ್ ಮಾಡ್ಕೋತೇವೆ. ಸೊ ನೆಕ್ಸ್ಟ್ ಯಾವ್ದ್ರಿ? ಜಿಯೋಥರ್ಮಲ್ ಎನರ್ಜಿ. ಇದು ಸ್ವಲ್ಪ ಜಿಯೋಥರ್ಮಲ್ ಎನರ್ಜಿನ ನೀಟಾಗಿ ಕಾನ್ಸೆಪ್ಟ್ ಎಲ್ಲ ಇಟ್ಕೋರಿ. ಸೊ ಇದರಿಂದ ನಿಮಗ್ ಫುಲ್ಲಿ ಕಾನ್ಸೆಪ್ಟ್ ಐತಿ. ಎನರ್ಜಿ ಫ್ರಮ್ ಅರ್ತ್ ಹೀಟ್ ಅಂದ್ರೆ ಭೂಮಿ ಒಳಗಿರುವಂತಹ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತೇವೆ? ಎನರ್ಜಿ ಕ್ರಿಯೇಟ್ ಮಾಡ್ತೈತಿ. ಸೊ ಎಕ್ಸಾಂಪಲ್ಸ್ ಅಂದ್ರ ಹಾಟ್ ಸ್ಪ್ರಿಂಗ್ಸ್ ಮತ್ತ ಗೀಸರ್ಸ್. ಇಲ್ಲಿ ಬಂತ್ ನೋಡ್ರಿ ಗೀಸರ್ಸ್ ಅನ್ನೋ ವರ್ಡ್. ಸೊ ಗೀಸರ್ಸ್ ಅನ್ನೋ ವರ್ಡ್ ಯಾವ ಎನರ್ಜಿ ರೀ? ಅದು ಜಿಯೋಥರ್ಮಲ್ ಎನರ್ಜಿ. ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ಅಂದ್ರ ನಮಗ ಭೂಮಿ ಒಳಗ 3 ಲೇಯರ್ಸ್ ಅದಾವು. ಕೋರ್, ಕ್ರಸ್ಟ್, ಮ್ಯಾಂಟಲ್ ಅಂತ ಹೇಳ್ತೀವಿ. ಕೋರ್, ಕ್ರಸ್ಟ್, ಮ್ಯಾಂಟಲ್ ಅಂತ ಹೇಳ್ತೀವಿ. ಹೌದಾ? 3 ಲೇಯರ್ಸ್ ಅದಾವು ನಮ್ಮ ಭೂಮಿ. ಓಕೆ, ತುಂಬಾ ಒಳಗಡೆ ಇರೋದು ಕೋರ್, ಅದಕ್ಕಿಂತ ಮೇಲೆ ಪದರ ಕ್ರಸ್ಟ್, ಅದಕ್ಕಿಂತ ಮೇಲೆ ಪದರ ಮ್ಯಾಂಟಲ್. ಅಂದ್ರೆ ಇದು ಲೈಕ್ ವಾಲ್ಕ್ಯಾನೋ ತರ ವರ್ಕ್ ಆಗುತ್ತೆ. ವಾಲ್ಕ್ಯಾನೋ ಹೆಂಗ್ರಿ? ಭೂಮಿ ಒಳಗ ಹೀಟ್ ಜಾಸ್ತಿ ಆದಂಗ, ಭೂಮಿಯೊಳಗೆ ಹೀಟ್ ಜಾಸ್ತಿ ಆದಂಗ ರಾಕ್ ಪಾರ್ಟಿಕಲ್ಸ್, ಮಾಲ್ಟನ್ ರಾಕ್ಸ್ ಅಂತ ಹೇಳ್ತೀವಿ ನಾವು. ಮಾಲ್ಟನ್ ರಾಕ್ಸ್ ಅಂತ ಹೇಳ್ತೀವಿ. ಮಾಲ್ಟನ್ಸ್ ರಾಕ್ಸ್ ಅಂತಂದ್ರೆ ಕರಗುವಂತಹ ಕಲ್ಲುಗಳು. ಈ ಕಲ್ಲುಗಳು ಕರಗಿ ಪ್ರೆಷರ್ ಹೆವಿ ಆಗಿ ಭೂಮಿಯಿಂದ ಹೊರಗಡೆ ಏನಾಗತ್ತ? ಫೋರ್ಸಿ ಬ್ಲಾಸ್ಟ್ ಆಗತ್ತ. ಸೊ ಭೂಮಿ ಒಳಗಿದ್ದಾಗ ಅದಕ್ಕೆ ಏನಂತೀವಿ ನಾವು? ಮ್ಯಾಗ್ಮಾ ಅಂತ ಅಂತೇವಿ. ಭೂಮಿಯಿಂದ ಹೊರಗಡೆ ಬಂದ್ರ ಅದಕ್ಕೆ ನಾವ್ ಏನಂತೇವಿ? ಲಾವಾ ಅಂತೇವಿ. ಏನಂತೇವಿ? ಲಾವಾ ಅಂತ ಕರಿತೇವೆ. ಓಕೆ, ಸೊ ಭೂಮಿನ ವಾಲ್ಕ್ಯಾನೋಸ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಓಕೆ, ವಾಲ್ಕ್ಯಾನೋಸ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿ, ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಯಾರಿಗ್ ವಾಲ್ಕ್ಯಾನೋಸ್ ಬಗ್ಗೆ ಬೇಕಲ್ಲ, ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ವಾಲ್ಕ್ಯಾನೋಸ್ ಬಗ್ಗೆ ನೀಟಾಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಓಕೆ, ಅದು ಬೇಕಿದ್ರೆ ನೋಡ್. ಅದೇ ರೀತಿ ಇಲ್ಲಿ ಏನಾಗ್ತದ ಕಾನ್ಸೆಪ್ಟ್ ಅಂದ್ರ, ಭೂಮಿ ಮಳೆ ಬಂದಾಗ ಭೂಮಿ ಒಳಗ್ ನೀರ್ ಹೋದಾಗ ಈ ಭೂಮಿ ಒಳಗ್ ಇಲ್ಲಿ ಎನರ್ಜಿ ಜಾಸ್ತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೀಟ್ ಜಾಸ್ತಿ ಕ್ರಿಯೇಟ್ ಆಗತೈತಂತಂದ್ರ, ಈ ಹೀಟ್ ಇಲ್ಲಿ ಜಾಸ್ತಿ ಇದ್ದಾಗ ಇಲ್ಲಿ ಏನಾಗತ್ತ? ಈ ವಾಟರ್ ಏನಾಗತ್ತ? ಇಲ್ಲಿ ಹೀಟ್ ಇಂದ ಈ ವಾಟರ್ ಏನಾಗತ್ತ? ಬಿಸಿ ಆಗತ್ತ. ಬಿಸಿ ಆಗಿ ಹೆವಿ ಬಿಸಿ ಆಗಿ ಕುದ್ದು ಏನ್ ಮಾಡ್ತದ? ಈ ಭೂಮಿಯಿಂದ ಹೊರಗಡೆ ಚಿಮ್ತಾವ್. ಭೂಮಿಯಿಂದ ನೀರು ಹೊರಗಡೆ ಫೋರ್ಸ್ ಆಗಿ ಹೈಟ್ ಆಗಿ ಚಿಮ್ಮತಾವ್. ಬಿಸಿ ನೀರಿನ ಉಗೆಗಳಂತ ಹೇಳ್ತೇವೆ, ಬಿಸಿ ನೀರಿನ ಕುಂಡಗಳಂತ. ಅಂದ್ರೆ ಭೂಮಿಯಿಂದ ಬಿಸಿ ನೀರ ಬರ್ತದೆ. ಅದಕ್ಕ ನಾವ್ ಏನಂತೀವಪ್ಪ ಅಂದ್ರ ಗೀಸರ್ ಅಂತ ಅಂತೀವಿ. ಅರ್ತ್ ಗೀಸರ್ಸ್. ಈಗ ಹೆಂಗ ನಿಮ್ಮ ಮನಿ ಒಳಗಡೆ ವಾಟರ್ ಗೀಸರ್ಸ್ ಅಂದ್ರ ಗೀಸರ್ಸ್ ನ ಫಿಕ್ಸ್ ಮಾಡಿರ್ತೀರಿ, ಸ್ನಾನಕ್ ಬಿಸಿ ನೀರ್ ಯೂಸ್ ಮಾಡ್ಕೊಂಡಿರ್ತೀರಿ. ಅದೇ ರೀತಿ ನಮಗ್ ನ್ಯಾಚುರಲಿ ಭೂಮಿಯಿಂದ ಸಿಗೋ ಅಂತ ಬಿಸಿ ನೀರಿಗೆ ಏನಂತೀವಿ ನಾವು? ಗೀಸರ್ಸ್ ಅಂತೇವೆ. ಜಿಯೋಥರ್ಮಲ್ ಗೀಸರ್ಸ್ ಅಂತ ಅಂತೇವೆ. ಆ ಗೀಸರ್ಸ್ ಒಳಗಡೆ ಎಕೈನಸ್ ಗೀಸರ್ ಅನ್ನೋದು ಒಂದು ಸ್ಪೆಷಲ್. ಬಿಕಾಸ್ ನಮಗಲ್ಲಿ ಜಾಸ್ತಿ ಸಲ್ಫರಿಕ್ ಆಸಿಡ್, ಇನ್ನೊಂದಿಷ್ಟು ಆಸಿಡ್ ಕಂಟೆಂಟ್ಸ್ ನಮಗಲ್ಲಿ ಸಿಗ್ತಾವ. ನೋಡೋಣ. ಅದೇ ರೀತಿ ಬಯೋಮಾಸ್ ಎನರ್ಜಿ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಇಂದ ಸಿಗ್ತೈತ್ ನಮಗ. ಮೇ ಬಿ ಅದಕ್ಕೆ ವುಡ್ ಆಗಿರ್ಬೋದು, ಕ್ರಾಪ್ ವೇಸ್ಟ್ ಆಗಿರ್ಬೋದು, ಅನಿಮಲ್ ವೇಸ್ಟ್ ಆಗಿರ್ಬೋದು. ಅನಿಮಲ್ ವೇಸ್ಟ್ ಸತ್ತಂತ ಪ್ರಾಣಿಗಳಿಂದ ಅದು ಬಯೋಮಾಸ್ ನಾವು ಮಾಡ್ತೇವೆ. ಪ್ಲಾಂಟ್ ವೇಸ್ಟ್ ಇಂದ. ಓಕೆ, ಅದೇ ರೀತಿ ವುಡ್ ಕಟ್ಟಿಗೆಯಿಂದ ನಾವ್ ಏನ್ ಮಾಡ್ತೇವೆ? ಈ ಬಯೋಮಾಸ್ ಎನರ್ಜಿನ ಕ್ರಿಯೇಟ್ ಮಾಡೋ. ಅದೇ ರೀತಿ ಟೈಡಲ್ ಎನರ್ಜಿ, ವೇವ್ ಎನರ್ಜಿ, ಓಷಿಯನ್ ಥರ್ಮಲ್ ಎನರ್ಜಿ ಅಂತ ಹೇಳ್ತೇವೆ. ಟೈಡಲ್ ಎನರ್ಜಿ ಅಂದ್ರೆ ಟೈಡಲ್ ಅಂದ್ರೆ ಓಷಿಯನ್ ಟೈಡ್ಸ್ ಇಂದ ನಾವು ಯೂಸ್ ಮಾಡ್ಕೊಂತೇವೆ. ಟೈಡಲ್ ಟರ್ಬೈನ್ಸ್ ಅಂತ ಅಂತೇವೆ. ವೇವ್ಸ್ ಎನರ್ಜಿ ಅಂತಂದ್ರೆ ಸಿ ವೇವ್ಸ್ ಇಂದ ನಾವ್ ಏನ್ ಮಾಡ್ತೇವೆ? ಎನರ್ಜಿನ ಕ್ರಿಯೇಟ್ ಮಾಡ್ಕೊಂತೇವಿ. ಇಂಡಿಯನ್ ಕೋಸ್ಟ್ ಲೈನ್ ಮತ್ತೆ ಐಲ್ಯಾಂಡ್ಸ್ ಒಳಗಡೆ ಜಾಸ್ತಿ ಈ ಎನರ್ಜಿನ ನಾವು ಅಳವಡಿಕೆ ಮಾಡ್ಕೊಂತೇವಿ. ಅದೇ ರೀತಿ ಓಷಿಯನ್ ಥರ್ಮಲ್ ಎನರ್ಜಿ ಅಂತಂದ್ರ
ಓಷನ್ ಟೆಂಪರೇಚರ್ ಡಿಫ್ರೆನ್ಸಸ್ ಆಗ್ತಿತ್ತಲ್ಲ, ಓಷನ್ ಟೆಂಪರೇಚರ್ ಡಿಫ್ರೆನ್ಸ್ ಆಗೋದ್ರ ಮುಖಾಂತರ ಅಲ್ಲಿ ಏನಿರ್ತದೆ ಓಷನ್ ಅಲ್ಲಿ ಸಮುದ್ರದಲ್ಲಿ ತುಂಬಾ ನಾವು ಹೀಟ್ ಅನ್ನ ಜಾಸ್ತಿ ನೋಡ್ತೀವಿ. ಅಲ್ಲಿಂದ ನಾವ್ ಏನ್ ಮಾಡ್ತೀವಿ ಎಕ್ಸಾಂಪಲ್ ನ ಎನರ್ಜಿನ ಕ್ರಿಯೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲಕ್ಷದ್ವೀಪ್ ಅಂತ ನಾವು ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್. ಅದೇ ರೀತಿ ನಾನ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸ್ ಅಂದ್ರೆ ಯಾವುದು? ಕೋಲ, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಮತ್ತೆ ನ್ಯೂಕ್ಲಿಯರ್ ಎನರ್ಜಿ. ಇವು ಒಂದು ಸತಿ ಖಾಲಿ ಆದವು ಅಂತಂದ್ರೆ ಮತ್ ಹೊಳ್ಳಿ ರಿಯೂಸ್ ಮಾಡಕ್ ಬರಂಗಿಲ್ಲ, ಮತ್ ಹೊಳ್ಳಿ ನಮಗ್ ಸಿಗಂಗಿಲ್ಲ ಅಂತ ಹೇಳ್ತೇವೆ. ಅದಕ್ಕ ನಾವ್ ಏನಂತೀವಿ ನಾನ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸ್ ಅಂತ ಅಂತೀವಿ. ಏನು? ನವೀಕರಿಸಲಾಗದ ಶಕ್ತಿ ಸಂಪನ್ಮೂಲಗಳಂತ ನಾವು ಹೇಳ್ತೇವೆ. ಓಕೆ, ನವೀಕರಿಸಲಾಗದ ಶಕ್ತಿ ಹೊಳ್ಳಿ ನಾವು ಅದನ್ನ ಮತ್ತೆ ಕ್ರಿಯೇಟ್ ಮಾಡಕ್ ಆಗಂಗಿಲ್ಲ. ಬಟ್ ಇವು ರಿನ್ಯೂವೇಬಲ್ ಎನರ್ಜಿ ನಾವು ಹೊಳ್ಳಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ಜಿಯೋಥರ್ಮಲ್ ಎನರ್ಜಿ ಅಂದ್ರೆ ನೋಡ್ರಿ, ಇಟ್ ಈಸ್ ದ ಹೀಟ್ ಎನರ್ಜಿ ಒಬ್ಟೈನ್ಡ್ ಫ್ರಮ್ ಇನ್ಸೈಡ್ ದ ಅರ್ತ್ ಅಂತ. ಅಂದ್ರೆ ಭೂಮಿ ಒಳಗಿಂದ ನಮ್ಗ ಏನಾಗ್ತದೆ ಶಕ್ತಿ ಎನರ್ಜಿ ಸಿಗುತ್ತ. ಭೂಮಿ ಒಳಗಿಂದ ಅದಕ್ಕೆ ನಾವ್ ಏನಂತೇವೆ ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೇವೆ. ಜಿಯೋ ಅಂದ್ರ ಅರ್ತ್, ಥರ್ಮಲ್ ಅಂದ್ರ ಹೀಟ್ ಇಂದ ಸಿಗುವಂತಹ ಎನರ್ಜಿ ಅರ್ತ್ ಕೋರ್ ಹೀಟ್ ಅಂತ ಹೇಳ್ತೀವಿ. ಅಂದ್ರೆ ಭೂಮಿ ಕೋರ್ ಭಾಗದಲ್ಲಿ ತುಂಬಾ ಕೆಳ ಭಾಗದಲ್ಲಿಂದ ನಮಗೆ ಏನಾಗ್ತದೆ ಹೀಟ್ ಜನರೇಟ್ ಆಗುತ್ತ. ಓಕೆ, ಸೊ ರೇಡಿಯೋ ಆಕ್ಟಿವ್ ಡಿಕೆ ಆಗುತ್ತ. ಇಲ್ಲಿ ಏನಾಗುತ್ತ ಮ್ಯಾಗ್ಮಾ ಮೂವ್ಮೆಂಟ್ ಆಗುತ್ತ. ಅಂದ್ರೆ ಮ್ಯಾಗ್ಮಾ ಅಂದ್ರೆ ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ. ಓಕೆ, ವಾಲ್ಕ್ಯಾನೋಸ್ ಎರಪ್ಟ್ ಆದಾಗ ನಮಗೆ ಏನ್ ಸಿಗ್ತದ? ಮ್ಯಾಗ್ಮಾ ಸಿಗ್ತದ. ಆಮೇಲೆ ಟೆಕ್ಟಾನಿಕ್ ಪ್ಲೇಟ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಟೆಕ್ಟಾನಿಕ್ ಪ್ಲೇಟ್ ಆಕ್ಟಿವಿಟಿ ಅಂದ್ರೆ ಏನ್ರಿ? ಟೆಕ್ಟಾನಿಕ್ ಪ್ಲೇಟ್ ಆಕ್ಟಿವಿಟಿ ಅಂತಂದ್ರೆ ಭೂಮಿ ಭೂಕಂಪಗೊಂಡಾಗ ಸೊ ಎರಡು ಭಾಗ ಸೀಳಿದಾಗ ಸೊ ಅದು ಹೊಳ್ಳಿ ಕೂಡ್ತಿರ್ಬೇಕಾದ್ರೆ ಒಂದ್ ಲೇಯರ್ ಮ್ಯಾಲಿ ಒಂದ್ ಲೇಯರ್ ಕೆಳಗಡೆ ಹೋಗುತ್ತ. ಸೊ ಅಲ್ಲಿ ಟೆಂಪರೇಚರ್ ಜನರೇಟ್ ಆಗುತ್ತೆ. ಸೊ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾವೇನಂತೇವೆ ಟೆಕ್ಟಾನಿಕ್ ಪ್ಲೇಟ್ ಅಂತೇವೆ. ಸೊ ಇದ್ರಿಂದ ಏನಾಗುತ್ತ ನಮ್ಮ ಭೂಮಿ ಎತ್ತರದ ಸ್ಥಾನದಲ್ಲಿ ಮೌಂಟೇನ್ಸ್ ಹೈಟ್ ಆಗಿ ಬೆಳಿಲಿಕ್ಕತ್ತಾವ ಅಂತಂತೇವಲ್ಲ, ಡ್ಯೂ ಟು ದೀಸ್ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಏನ್ ಹೇಳಿವಿ? ಅರ್ತ್ ಹ್ಯಾಸ್ 3 ಮೇನ್ ಲೇಯರ್ಸ್ ಅಂತ ಹೇಳಿವಿ. ಕೋರ್, ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಹೇಳ್ತೇವೆ. ಔಟರ್ ಕೋರ್, ಇನ್ನರ್ ಕೋರ್ ಅಂತ ಹೇಳ್ತೇವಿ. ಔಟರ್ ಕೋರ್, ಇನ್ನರ್ ಕೋರ್. ಔಟರ್ ಕೋರ್ದಾಗ ಎಷ್ಟು ಟೆಂಪರೇಚರ್ ಇರ್ತದ? 4000 ಟೆಂಪರೇಚರ್ ಇರ್ತದ. ಇನ್ನರ್ ಕೋರ್ ಒಳಗಡೆ 5000ದಿಂದ 6000. ಅಂದ್ರ ಭೂಮಿ ಒಳಗಡೆ ಪದರದಿಂದ ಏನಾಗತ್ತ ಹೆವಿ ಹೀಟ್ ಏನಾಗ್ಲಿಕ್ಕತ್ತದ ಜನರೇಟ್ ಆಗ್ಲಿಕ್ಕತ್ತದ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇದು ಮೂವ್ಮೆಂಟ್ ಹೆಂಗಿರ್ತದ ಅಂತಂದ್ರೆ ಭೂಮಿಯಿಂದ ಮೇಲೆ ಅಂದ್ರೆ ಅಪ್ವರ್ಡ್ಸ್, ಇನ್ವರ್ಡ್ ಟು ಅಪ್ವರ್ಡ್. ಅಂದ್ರೆ ಹೀಟ್ ಕೆಳಗಡೆಯಿಂದ ಮೇಲ್ಗಡೆ ಏನಾಗ್ತದ ಮೂವ್ ಆಗ್ತದ. ಅಂದ್ರೆ ಅಪ್ವರ್ಡ್ ಮೇಲ್ಗಡೆ ಮೂವ್ ಆಗ್ತದೆ. ದಿಸ್ ಹೀಟ್ ಮೂವ್ಸ್ ಅಪ್ವರ್ಡ್ ಟು ಫಾರ್ಮ್ ಅ ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇದು ಯಾವ ರೀತಿ ಫಾರ್ಮ್ ಆಗ್ತದೆ? ಜಿಯೋಥರ್ಮಲ್ ಎನರ್ಜಿ ಯಾವ್ದ್ ರೀತಿ ಫಾರ್ಮ್ ಆಗ್ತದ ಅಂತಂದ್ರೆ ಫಸ್ಟ್ ಮಳಿ ಆಗ್ತದ್ರಿ. ಓಕೆ, ಫಸ್ಟ್ ರೇನ್ ಆಗತ್ತ. ರೇನ್ ಆದಾಗ ಇದು ಏನೋ ಗ್ರೌಂಡ್ ಅನ್ಕೋರಿ, ಇದು ಭೂಮಿ ಅನ್ಕೋರಿ. ರೇನ್ ಆದಾಗ ಈ ನೀರ ಭೂಮಿ ಹಿರ್ಕೊಂತೈತಿ. ಭೂಮಿ ಹಿರ್ಕೊಂಡ್ ಒಳಗಡೆ ಇಲ್ಲಿ ಕೋರ್ ಐತ್ ಅನ್ಕೋರಿ. ಓಕೆ, ಕೋರ್ ಐತಿ. ಇಲ್ಲಿ ಬಂದು ಇಲ್ಲಿ ಹೀಟ್ ಜಾಸ್ತಿ ಇದ್ದಾಗ ಈ ವಾಟರ್ ಏನಾಗತ್ತ ಹೀಟ್ ಜೊತೆ ಸೇರಿ ಏನಾಗತ್ತ ಕುದಿಲಿಕ್ ಸ್ಟಾರ್ಟ್ ಆಗತ್ತ. ಹೆವಿ ಪ್ರೆಷರ್ ಆಗಿ ಏನಾಗ್ತದ ಭೂಮಿಯಿಂದ ಈ ನೀರ್ ಏನಾಗ್ತದ್ರಿ ಚಿಮ್ತದ್ರಿ. ಭೂಮಿಯಿಂದ ನೀರು ಉಗೆ ಮುಖಾಂತರ ಓಕೆ ಹೊಗೆ ಬರ್ತೈತಿ, ಚಿಮ್ತೈತಿ, ಹೊಗಿ ಬರ್ತದ, ಸ್ಟೀಮ್ ಬರ್ತದ. ಸ್ಟೀಮ್ ವೆಂಟ್ಸ್ ಅಂತ ನಾವ್ ಹೇಳ್ತೇವಿ. ಹೊಗಿ ಬರ್ತದ. ಹಾಟ್ ಸ್ಪ್ರಿಂಗ್ಸ್ ಅಂತ ನಾವ್ ಹೇಳ್ತೇವಿ. ಓಕೆ, ಹಾಟ್ ಸ್ಪ್ರಿಂಗ್ಸ್ ಅಂತ ಹೇಳ್ತೇವೆ. ನೀರ್ ಕಾರಂಜಿ ತರ ಚಿಮ್ತದ. ಇಲ್ಲ ತುಂಬಾ ಹೆವಿ ನೀರಾಗಿ ಮೇನ್ ಇಲ್ಲ ಅಂದ್ರೆ ಮಿನಿಮಮ್ 5 to 6 meters ವರೆಗೂ ಜಾಸ್ತಿ ಹೈಟ್ ಒಳಗಡೆ ಅದೇನಾಗ್ತದೆ ನೀರ ಚಿಮ್ತದ. ಇದಕ್ ನಾವ್ ಏನಂತೇವಪ್ಪ ಅಂತಂದ್ರ ಗೀಸರ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಜಿಯೋಥರ್ಮಲ್ ಎನರ್ಜಿ ಫಾರ್ಮ್ ಆಗುತ್ತೆ. ಅದೇ ನೋಡೋಣ ಸ್ಟೆಪ್ಸ್. ರೇನ್ ವಾಟರ್ ಎಂಟರ್ಸ್ ಗ್ರೌಂಡ್. ರೇನ್ ವಾಟರ್ ಎಂಟರ್ಸ್ ಗ್ರೌಂಡ್. ನೆಕ್ಸ್ಟ್ ಬಂದು ವಾಟರ್ ಗೋಸ್ ಡೀಪ್ ಅಂಡರ್ ಗ್ರೌಂಡ್ ಅಂತ ಹೇಳ್ತೀವಿ. ಅಂಡರ್ ಗ್ರೌಂಡ್ ಡೀಪ್ ಹೋಗ್ತೈತಿ. ನೆಕ್ಸ್ಟ್ ಹೀಟ್ ಫ್ರಮ್ ಮ್ಯಾಗ್ಮಾ ವಾರ್ಮ್ಸ್ ವಾಟರ್. ಅಂದ್ರ ಅಲ್ಲಿ ಮಾಲ್ಟನ್ಸ್ ರಾಕ್ಸ್ ಏನಿರ್ತವಲ್ಲ ಅದು ಮ್ಯಾಗ್ಮಾ ಆಗಿರ್ತದಲ್ಲ. ಅಂದ್ರ ಕಲ್ಲಿದ್ದಲು ಟೈಪ್ ಏನಿರ್ತದೆ, ಕಲ್ಲಿದ್ದಲು ಟೈಪ್ ಫಾರ್ಮ್ ಒಳಗಡೆ ಏನು ಮಾಲ್ಟನ್ ರಾಕ್ಸ್ ಇರ್ತಾವ. ಅಂದ್ರ ಅವು ಕರಿಗಿ ಏನಾಗ್ತದ ಅಲ್ಲಿ ಹೀಟ್ ಕೆಂಡ ಇರ್ತೈತಿ ಅಲ್ಲಿ. ಸೊ ಅದರಿಂದ ಏನಾಗುತ್ತ ನೀರು ಕುದಿಲಿಕ್ ಹೀಟ್ ಆಗಿ ಸ್ಟಾರ್ಟ್ ಆಗ್ತದ. ವಾಟರ್ ಬಿಕಮ್ಸ್ ಸ್ಟೀಮ್. ವಾಟರ್ ಏನಾಗುತ್ತ ಆವಿಯಾಗಿ ಹೊರಗಡೆ ಜಿಗುತ್ತ, ಸ್ಟೀಮ್ ಆಗಿ ಹೊರಗಡೆ ಜಿಗುತ್ತ. ಫಾರ್ ಎಕ್ಸಾಂಪಲ್ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್, ಪ್ಯೂಗಾ ವ್ಯಾಲಿ ಅಂತ ಹೇಳ್ತೇವೆ. ಪ್ಯೂಗಾ ವ್ಯಾಲಿ ಅನ್ನೋದು ನಮ್ಮ ಇಂಡಿಯಾದಲ್ಲಿ ನಾವು ಕಾಣ್ತೀವಿ. ಇಂಡಿಯಾ ಒಳಗೆ ಆಕ್ಚುಲಿ ಮೋಸ್ಟ್ಲಿ ನಾವು ಇಂಡಿಯಾ ಒಳಗಡೆ ಗೀಸರ್ಸ್ ಅನ್ನ ನೋಡಂಗಿಲ್ಲ. ಗೀಸರ್ ಅನ್ನೋದು ಸಿಗಂಗಿಲ್ಲ. ಬಟ್ ನಮಗೆ ಇಂಡಿಯಾದಾಗ ಹಾಟ್ ಸ್ಪ್ರಿಂಗ್ಸ್ ಸಿಗ್ತಾವ. ಮತ್ತ ಸ್ಟೀಮ್ ವೆಂಟ್ಸ್ ಸಿಗ್ತಾವ. ಇಂಡಿಯಾದಲ್ಲಿ ಸ್ಟೀಮ್ ವೆಂಟ್ ಸಿಗ್ತೈತಿ. ಮತ್ತೆ ಏನಿದಿರ್ತಿ ಮಡ್ ಪಾಟ್ಸ್ ಸಿಗ್ತಾವ. ಮಡ್ ಸ್ಟೀಮ್ ಸಿಗ್ತಾವ. ಓಕೆ, ಮಡ್ ಸ್ಟೀಮ್ ಅಂದ್ರೆ ಭೂಮಿಯಿಂದ ನೀರು ಕುದಿಯೋ ನೀರು ಬರ್ತೈತಿ. ಬಟ್
ನಮಗ ಕುದಿಯೋ ನೀರ್ ಸಿಗ್ತದ. ಬಟ್ ಏನು ಮೇಲ್ಗಡೆ ಹಿಂಗ ಜಿಗಿಯೋ ಅಂತಹ ಯಾವ್ದು ನಮ್ಮಲ್ಲಿ ಇಲ್ಲ. ನಮ್ದು ಯಾವ್ದೇ ರೀತಿ ನ್ಯಾಷನಲ್ ಪಾರ್ಕ್ ಒಳಗ ನಮ್ ಇಂಡಿಯಾ ಒಳಗಡೆ ಇಲ್ಲ. ಜಸ್ಟ್ ವಿ ಸೀನ್ ಅದರ್ ಕಂಟ್ರೀಸ್ ಲೈಕ್ ಚೈನಾ, USA ಇಂತ ಕಂಟ್ರೀಸ್ ಒಳಗಡೆ ನಾವು ನೋಡ್ತೇವೆ. ಬಟ್ ನಮ್ ಇಂಡಿಯಾ ಒಳಗಡೆ ಹಾಟ್ ಸ್ಪ್ರಿಂಗ್ಸ್, ಸ್ಟೀಮ್ ವೆಂಟ್, ಮಡ್ ಸ್ಟೀಮ್ ಇಂಥವ್ ನಾವು ನೋಡ್ತೇವೆ. ಭೂಮಿಯಿಂದ ಬಿಸಿ ನೀರ್ ಬರ್ತಿರ್ತೈತಿ, ಹೊಗೆ ಬರ್ತೈತಿ. ಸ್ಟೀಮ್ ವೆಂಟ್ ಅಂತಂದ್ರೆ ಹೊಗೆ ಹೋಗೋದು. ಸೊ ಇಲ್ಲಿ ನೋಡ್ರಿ ಹಾಟ್ ಸ್ಪ್ರಿಂಗ್ಸ್ ಅಂದ್ರೆ ಸ್ಟೀಮ್ ಕಮ್ಸ್ ಔಟ್ ಆಸ್ ಸ್ಟೀಮ್ ಯಾವ ರೀತಿ ಹೊರಗಡೆ ಬರ್ತೈತಿ ಅಂದ್ರೆ ಒಂದು ಹಾಟ್ ಸ್ಪ್ರಿಂಗ್ಸ್, ಒಂದೇನ್ರಿ ಹಾಟ್ ಸ್ಪ್ರಿಂಗ್ಸ್, ಹಾಟ್ ವಾಟರ್ ಫ್ಲೋಯಿಂಗ್ ಫ್ರಮ್ ದಿ ಗ್ರೌಂಡ್. ಓಕೆ, ಫ್ಲೋಯಿಂಗ್ ಫ್ರಮ್ ದಿ ಗ್ರೌಂಡ್. ಗ್ರೌಂಡ್ ಇಂದ ಏನಾಗುತ್ತ ಬಿಸಿ ನೀರು ಹರಿತೈತಿ, ಮೇಲ್ಗಡೆ ಜಿಗಂಗಿಲ್ಲ, ಹರಿತೈತಿ. ಅದಕ್ ನಾವೇನಂತೇವಿ ಹಾಟ್ ಸ್ಪ್ರಿಂಗ್ ಅಂತೇವಿ. ಎಕ್ಸಾಂಪಲ್ ನಮ್ ಇಂಡಿಯಾ ಒಳಗೆ ಅದಾವ್ರಿ ಮಣಿಕರಣ್ ಹಾಟ್ ಸ್ಪ್ರಿಂಗ್ಸ್ ಮತ್ತ ಬಕ್ರೇಶ್ವರ್ ಹಾಟ್ ಸ್ಪ್ರಿಂಗ್ಸ್ ಅಂತ ಹೇಳ್ತೇವೆ. ಮಣಿಕರಣ್ ಹಾಟ್ ಸ್ಪ್ರಿಂಗ್ಸ್ ಅಂಡ್ ಬಕ್ರೇಶ್ವರ್ ಹಾಟ್ ಸ್ಪ್ರಿಂಗ್ಸ್ ಇವೆಲ್ಲ ಇರೋದು ನಮ್ಮ ಇಂಡಿಯಾದಲ್ಲೇ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೀಸರ್. ಇದು ಏನಾಗ್ತದ ಹಾಟ್ ವಾಟರ್ ಪ್ಲಸ್ ಸ್ಟೀಮ್ ಎರಪ್ಷನ್ ಆಗ್ತದೆ. ಸ್ಟೀಮ್ ಎರಪ್ಷನ್ ಅಂದ್ರೆ ಬ್ಲಾಸ್ಟ್ ಆಗೋದು. ವಾಲ್ಕಾನಿಕ್ ಎರಪ್ಷನ್ ಹೆಂಗ್ ಬ್ಲಾಸ್ಟ್ ಆಗುತ್ತಲ್ಲ ಅದೇ ರೀತಿ ಸ್ಟೀಮ್ ಎರಪ್ಷನ್ ಆಗುತ್ತ. ಎಕ್ಸಾಂಪಲ್ ಓಲ್ಡ್ ಫೇತ್ಫುಲ್ ಗೀಸರ್ ಆರ್ ಎಕೈನಸ್ ಗೀಸರ್. ಎಕೈನಸ್ ಗೀಸರ್ ಬಗ್ಗೆನೆ ನಾವು ನ್ಯೂಸ್ ನಾಗ ನೋಡಿದ್ವಿ. ಇದೇ ಎಕೈನಸ್ ಗೀಸರ್ 6 ವರ್ಷಗಳ ಹಿಂದೆ ಡಿಆಕ್ಟಿವ್ ಆಗಿತ್ತು, ಈಗ ಹೊಳ್ಳಿ ಆಕ್ಟಿವ್ ಆಗೈತಿ. 6 ವರ್ಷಗಳ ನಂತರ ಆಕ್ಟಿವ್ ಆಗೈತಿ. ಇದು ಯಾವ್ದು ಬರ್ತದ ಗೀಸರ್ ಒಳಗಡೆ ಬರ್ತೈತಿ. ಓಕೆ, ಓಲ್ಡ್ ಫೇತ್ಫುಲ್ ಗೀಸರ್ ಅನ್ನೋದೊಂದ್ ಐತಿ. ಓಲ್ಡ್ ಫೇತ್ಫುಲ್ ಗೀಸರ್ ಇದು ನಾವು USA ಒಳಗಡೆ ಕಾಣ್ತೇವಿ. ನೆಕ್ಸ್ಟ್ ಫ್ಯೂಮರೋಲ್ಸ್ ಆರ್ ಸ್ಟೀಮ್ ವೆಂಟ್ಸ್ ಅಂತಂತೇವೆ. ನೆಕ್ಸ್ಟ್ ಯಾವ್ದು ಫ್ಯೂಮರೋಲ್ಸ್, ಅ ವೆಂಟ್ ಓಪನಿಂಗ್ ಇನ್ ದ ಅರ್ತ್ ಕ್ರಸ್ಟ್ typically found near active volcanoes that emits steam and volcanic gases like sulfur dioxide, carbon dioxide and hydrogen chloride ಅಂತ ಹೇಳ್ತೇನೆ. ನಾನು ನಿಮ್ಗೆ ಆಲ್ರೆಡಿ ಫಸ್ಟ್ ಗೆ ಹೇಳಿದ್ದೆ ಏನು ಎಕೈನಸ್ ಗೀಸರ್ ಸಮ್ಮ ಕೆಮಿಕಲ್ಸ್ ನ ಹೊರ ಸೂಸ್ತೈತಿ. ಸಲ್ಫರಿಕ್ ಆಸಿಡ್ ಇರ್ಬೋದು, ಯಾವ್ದೇ ರೀತಿ ಆಸಿಡಿಕ್ ಕಂಟೆಂಟ್ ಇರ್ಬೋದು. ಅದಕ್ಕೆ ನಾವೇನಂತೀವಿ ಫ್ಯೂಮರೋಲ್ಸ್ ಆರ್ ಸ್ಟೀಮ್ ವೆಂಟ್ಸ್ ಅಂತಂತೇವೆ. ಇದು ಏನಪ್ಪಾ ಅಂದ್ರೆ ವಾಲ್ಕ್ಯಾನಿಕ್ ಇರಪ್ಷನ್ ಎಲ್ಲಾಗಿರ್ತದಲ್ಲ, ವಾಲ್ಕ್ಯಾನಿಕ್ ಅಂದ್ರೆ ಜ್ವಾಲಾಮುಖಿ ಎಲ್ಲೆಲ್ಲಿ ನಾವು ಕಂಡಿರ್ತೇವಲ್ಲ ಅಲ್ಲಿ ಜಾಸ್ತಿ ಇದು ಏನ್ ಮಾಡ್ತೈತಿ ನಮ್ಗ ಕಾಣ್ತೈತಿ. ಅಲ್ಲಿ ಜಾಸ್ತಿ ನಮಗ್ ಏನ್ ಮಾಡ್ತೈತಿ ಕಾಣ್ತೈತಿ. ಅಲ್ಲಿ ಏನಾಗುತ್ತೆ ಸ್ಟೀಮ್ ಎರಪ್ಟ್ ಆಗಿ ಅಲ್ಲಿ ಬೇರೆ ರೀತಿಯಾದಂತ ಕೆಮಿಕಲ್ಸ್ ಯಾವ್ಯಾವಪ್ಪ ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಕ್ಲೋರೈಡ್ ಇವುಗಳನ್ನ ನೀರಿನ ಜೊತೆ ಇವುಗಳನ್ನ ಏನ್ ಮಾಡ್ತದ ಹೊರಸೂಸ್ತದ. ನೀರ್ ಬರ್ತಿರ್ತದ, ಅದ್ರ ಜೊತೆ ಇವು ಹೊಗಿ ಮುಖಾಂತರ ಈ ಗ್ಯಾಸಸ್ ಮುಖಾಂತರ ಇವು ಹೊಗಿ ಬರ್ತಿರ್ತದ. ಮೇಲ್ಗಡೆ ಎಲ್ಲ ಹೊಗಿ ಬರ್ತಿರ್ತದ. ಎಕ್ಸಾಂಪಲ್ ಬ್ಯಾರನ್ ಐಲ್ಯಾಂಡ್. ಇದಕ್ಕೆ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರ ಬ್ಯಾರನ್ ಐಲ್ಯಾಂಡ್. ಅದೇ ರೀತಿ ಮಡ್ ಪಾಟ್ಸ್, ನಾ ಹೇಳ್ದಲ್ಲ ನಿಮ್ಗೆ ಆಲ್ರೆಡಿ ಮಡ್ ಪ್ಲಾಟ್ಸ್. ಇವೇನು ಬಬಲ್ಸ್ ಅಂದ್ರೆ ಉಗೆ ಗುಳ್ಳೆ ಅಂತ ಅಂತೇವ್. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರಾದ್ರೂ ನೀವು ಕೇದಾರ್ನಾಥ್, ಬದ್ರಿನಾಥ್ಗ ಉತ್ತರಾಖಂಡ್ ಟ್ರಿಪ್ ಮಾಡಿದ್ರ ಅಂದ್ರೆ ಅಲ್ಲಿ ನೋಡ್ರಿ ಬಿಸಿ ನೀರಿನ ಉಗೆ ಕುಂಡಗಳಂತಂದ್ರೆ ಬಿಸಿ ನೀರಿನ ಕುಂಡಗಳಲ್ಲಿ ನಾವು ಕೊಡ್ತೀವಿ. ಇನ್ನೂವರೆಗೂ ಸೈಂಟಿಸ್ಟ್ ಗೊತ್ತಾಗಿಲ್ಲ ಈ ಬಿಸಿ ನೀರ ಎಲ್ಲಿಂದ ಬರಾಕತ್ತದ ಅಂತ ಹೇಳಿ. ಅದಕ್ಕ ನಾವ್ ಏನಂತೇವಿ ಮಡ್ ಪಾಟ್ಸ್. ಇಲ್ಲಿ ಬಬಲ್ಸ್ ನೀರ್ ಕುದಿತಿರ್ಬೇಕಾದ್ರೆ ಹೆಂಗ್ ಬಬಲ್ಸ್ ಬರ್ತದ ನೋಡ್ರಿ, ಹಂಗ ಬಬಲ್ಸ್ ನೀರ್ ಕುದ್ದು ನೀರು ಹರಿತಿರ್ತಾವ. ಸೊ ಬಬಲ್ಸ್ ಫಾರ್ಮ್ ಒಳಗಡೆ ಹರಿತಿರ್ತಾವ. ಆಸಿಡಿಕ್ ಇರ್ತಾವು, ಬಬ್ಲಿಂಗ್ ಹಾಟ್ ಸ್ಪ್ರಿಂಗ್ಸ್ ಅಂತ ಕರಿತೇವಿ. ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮತ್ತೆ ಆಸಿಡ್ ಡಿಕಂಪೋಸ್ ಆಗಿರ್ತದ. ಸೊ ಅದರಿಂದ ಏನಾಗ್ತದ ರಾಕ್ ಮತ್ತ ಮಡ್ ಏನಾಗ್ತದ, ರಾಕ್ ಪಾರ್ಟಿಕಲ್ಸ್ ಏನಾಗ್ತಾವ ಕರಿಗಿ ರಾಕ್, ಕ್ಲೇ, ಮಡ್ ಇವು ಎಲ್ಲಾ ಮಿಕ್ಸ್ಚರ್ ಆಗಿ ಏನಾಗ್ತದೆ ಇನ್ನೊಂದಿಷ್ಟು ಹೀಟ್ ಜನರೇಟ್ ಮಾಡ್ತೈತಿ ವಿತ್ ಲೋ ವಾಟರ್ ಸಪ್ಲೈ. ಇಲ್ಲಿ ಏನಾಗುತ್ತೆ ವಾಟರ್ ಸಪ್ಲೈ ಜಾಸ್ತಿ ಇರಂಗಿಲ್ಲ, ಬಿಕಾಸ್ ಬಬಲ್ ಫಾರ್ಮ್ ಒಳಗಡೆ ಇರ್ತದ, ಬರೀ ಕುದಿತಿರ್ತದಲ್ಲ. ಸೊ ವಾಟರ್ ಸಪ್ಲೈ ಜಾಸ್ತಿ ಆಗಂಗಿಲ್ಲ, ಆವಿಯಾಗಿ ಹೋಗ್ತಿರ್ತದೆ. ಇದ್ರ ಜೊತೆ ಆಸಿಡಿಕ್ಸ್ ಸಮ್ ಆಸಿಡ್ಸ್ ಏನಾಗ್ತದ ಆವಿಯಾಗಿ ಹೊಗಿ ಮುಖಾಂತರ ಬರ್ತಾವ. ಇದು ಯಾವ್ದು ಸಿಗ್ತದಪ್ಪ ಅಂದ್ರ ನಮ್ಗ ಯೆಲ್ಲೋ ಸ್ಟೋನ್ ಐಲ್ಯಾಂಡ್ ಒಳಗಡೆ ಸಿಗ್ತದ. ಯೆಲ್ಲೋ ಸ್ಟೋನ್ ಐಲ್ಯಾಂಡ್ ಒಳಗಡೆ ಇದು ನಮ್ಗ ಯಾವ್ದು ಮಡ್ ಪಾಟ್ಸ್ ಅನ್ನೋದನ್ನ ನಾವ್ ಎಲ್ಲಿ ಕಾಣ್ತೀವಿ, ಯೆಲ್ಲೋ ಸ್ಟೋನ್ ಐಲ್ಯಾಂಡ್ ಒಳಗಡೆ ನಾವು ಕಾಣ್ತೀವಿ. ಓಕೆ, ಅರ್ಥ ಆಗ್ಯಾನಂತೀನಿ. ಸೊ ಇವಾಗ ಬರೋನು ಗೀಸರ್. ಸೊ ಈಗ ನಾವು ಬೇಸಿಕ್ ಮುಗೀತು. ಈಗ ನಾವು ಕರೆಂಟ್ ಅಫೇರ್ಸ್ ಏನ್ ಕೇಳಿದ್ರು, ಯಾವ್ದು ಎಕೈನಸ್ ಗೀಸರ್ ಅನ್ನೋದು ಯಾವ ನ್ಯಾಷನಲ್ ಪಾರ್ಕ್ ಒಳಗಡೆ ಫೇಮಸ್ ನ್ಯಾಷನಲ್ ಪಾರ್ಕ್ ಒಳಗಡೆ ಆಕ್ಟಿವ್ ಆಗಿತ್ತು ಅಂತ ಕೇಳಿದ್ರು. ಯಾವ್ದ್ರಿ ಅದು? ಎಕೈನಸ್ ಗೀಸರ್, ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್. ಸೊ ಇವಾಗ ಗೀಸರ್ ಅಂದ್ರೆ ಏನು? ಸೊ ಗೀಸರ್ ಅಂದ್ರೆ ಆಲ್ರೆಡಿ ನಾ ಇಷ್ಟೊತ್ತನ ಹೇಳಿ ನಿಮಗೆ ಏನ್ ಗೀಸರ್ ಅಂತ ಗೊತ್ತಾಗ್ಯದ. ಜಸ್ಟ್ ಸ್ವಲ್ಪ ಬೇಕಾದ್ರೆ ಡೆಫಿನೇಷನ್ಸ್ ಯಾರಿಗಾರ ಬೇಕಿದ್ರೆ ಬರ್ಕೋರಿ, ಸ್ಕ್ರೀನ್ ಶಾಟ್ಸ್ ಹೊಡ್ಕೋರಿ, ನೋಡ್ರಿ. ಇಟ್ ಇಸ್ ಅ ಹಾಟ್ ಸ್ಪ್ರಿಂಗ್ ದಟ್ ಪಿರಿಯಾಡಿಕಲಿ ಎರಪ್ಟ್ಸ್ ಬಟ್ ವಾಟರ್ ಅಂಡ್ ಸ್ಟೀಮ್ ಡ್ಯೂ ಟು ಅಂಡರ್ಗ್ರೌಂಡ್ ಜಿಯೋಥರ್ಮಲ್ ಆಕ್ಟಿವಿಟಿ ಅಂತ ಹೇಳೇನು. ಏನು ಪಿರಿಯಾಡಿಕಲಿ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಅದು ಎರಪ್ಟ್ ಆಗ್ತಿರ್ತದ. ಹಾಟ್ ವಾಟರ್ ಮತ್ತೆ ಸ್ಟೀಮ್ ಕಂಟಿನ್ಯೂಸ್ ಆಗಿ ಎರಪ್ಟ್ ಆಗ್ತಿರ್ತೈತಿ ಡ್ಯೂ ಟು ಅಂಡರ್ಗ್ರೌಂಡ್ ಜಿಯೋಥರ್ಮಲ್ ಆಕ್ಟಿವಿಟಿ ಅಂತ ಹೇಳ್ತೇವೆ. ಅಂಡರ್ಗ್ರೌಂಡ್ ಜಿಯೋಥರ್ಮಲ್ ಎನರ್ಜಿ ಅಂದ್ರೆ ಏನು? ಭೂಮಿಯಿಂದ ಬಿಸಿ ಉತ್ಪಾದನೆ ಆಗಿ ರೇನ್ ಬಂದಾಗ, ಅದೇ ಹೇಳಿದ್ನಲ್ಲ, ರೇನ್ ವಾಟರ್ ಗ್ರೌಂಡಿಗೆ ಎಂಟರ್ ಆಗುತ್ತೆ. ಅಲ್ಲಿರುವಂತ ಮ್ಯಾಗ್ಮಾ ಕಂಟೆಂಟ್ ನೀರನ್ನ ಏನ್ ಮಾಡ್ತೈತಿ, ಬಿಸಿ ಮಾಡ್ತೈತಿ. ಕುದ್ದು ಅದ್ ಏನ್ ಮಾಡ್ತದ, ಹೊರಗಡೆ
ಪ್ರೆಷರ್ ಬಿಲ್ಡ್ ಆದಾಗ ಇದೇನಾಗುತ್ತೆ, ಹೊರಗಡೆ ವಾಟರ್ ಸಡನ್ ಆಗಿ ಎರಪ್ಟ್ ಆಗುತ್ತೆ. ಇದಕ್ ನಾವ್ ಏನಂತೇವಿ, ಗೀಸರ್ ಅಂತ ಅಂತೀವಿ. ಸೊ ಇಲ್ಲಿ ಎಕೈನಸ್ ಗೀಸರ್ ಅಂತಂದ್ರೆ ಏನು, ಇಲ್ಲಿ ಎಕೈನಸ್ ಗೀಸರ್ ಅಂದ್ರ ಗೊತ್ತಾಯ್ತು. ಎಕೈನಸ್ ಗೀಸರ್ ಅಂದ್ರೆ ಏನು, ಇದು ಸ್ಪೆಷಲ್ ಗೀಸರ್. ಇದೊಂದ್ ರೀತಿಯಾದಂತ ಫೇಮಸ್ ಗೀಸರ್ ಮತ್ತ ವರ್ಲ್ಡ್ ಫೇಮಸ್ ಗೀಸರ್, ಮತ್ತೆ ಇದೊಂದ್ ರೀತಿಯಾದಂತ ಸ್ಪೆಷಲ್ ಗೀಸರ್. ಬಿಕಾಸ್ ಇದರಿಂದ ನಮಗ್ ಏನ್ ಸಿಗ್ತದ, ಹೈಲಿ ಆಸಿಡಿಕ್ ವಾಟರ್ ಇಲ್ಲಿ ನಮಗ ಹೊರ ಸೂಸ್ತೈತಿ. ನೀರು ಆಸಿಡಿಕ್ ಫಾರ್ಮ್ ಒಳಗಡೆ ಇದು ಏನಾಗ್ತದ, ಹೊರಗಡೆ ಬರ್ತೈತಿ. ಇದು ಎಲ್ಲಿ ಐತಪ್ಪ ಅಂತಂದ್ರೆ ನಾರಿಸ್ ಗೀಸರ್ ಬೇಸಿನ್ ಅಲ್ಲಿ ಐತಿ. ಅಂದ್ರ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ಸ್ ಒಳಗಡೆ ಒಂದಿಷ್ಟು ಬೇಸಿನ್ಸ್ ಅದಾವು. ಅಂದ್ರ ಅಲ್ಲಿ ಜಾಸ್ತಿ ನಾವು ಈ ಗೀಸರ್ಸ್ ಗಳನ್ನ ಜಾಸ್ತಿ ನೋಡ್ತೇವಿ. ಸೊ ಒಂದೊಂದು ಗೀಸರ್ಗ ಒಂದೊಂದಿಷ್ಟು ಬೇಸಿನ್. ಫಾರ್ ಎಕ್ಸಾಂಪಲ್ ಇಷ್ಟು ಏರಿಯಾದ ಒಳಗಡೆ ಏನಿಲ್ಲ ಅಂತಂದ್ರೆ ಒಂದು 5 ರಿಂದ 6 ಅಂದ್ರೆ ಒಂದು ರೂಮ್ ಒಳಗಡೆ ನಾವು 5 ರಿಂದ 6 ಗೀಸರ್ಸ್ ಅನ್ನ ನೋಡ್ತೇವೆ. ಸೊ ಅದಕ್ ಒಂದ್ ಹೆಸರು ಇಡ್ತಾರ. ಅದ್ ಯಾವ್ದಪ್ಪ ಅಂದ್ರೆ ನಾರಿಸ್ ಗೀಸರ್ ಬೇಸಿನ್. ಸೊ ಈ ನಾರಿಸ್ ಗೀಸರ್ ಬೇಸಿನ್ ಒಂದು ಬೇಸಿನ್ ಇರ್ತದ. ಆ ಬೇಸಿನ್ ಒಳಗಡೆ ನಾವು ಎಕೈನಸ್ ಗೀಸರ್ ನ ನೋಡ್ತೀವಿ. ಎಲ್ಲಿ ಲೊಕೇಟ್ ಆಗ್ಯದ ಅಂದ್ರೆ ನಾರಿಸ್ ಗೀಸರ್ ಬೇಸಿನ್ ಒಳಗಡೆ ಅದು ಲೊಕೇಟ್ ಆಗೈತಿ. ಓಕೆ, ಇದಕ್ ನಾವೇನಂತೀವಿ, ಲಾರ್ಜೆಸ್ಟ್ ಆಸಿಡಿಕ್ ಗೀಸರ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಎಕೈನಸ್ ಗೀಸರ್ ಅನ್ನೋದು ಲಾರ್ಜೆಸ್ಟ್ ಆಸಿಡಿಕ್ ಗೀಸರ್ ಇನ್ ದ ವರ್ಲ್ಡ್. ಅಂದ್ರೆ ಜಾಸ್ತಿ ಆಸಿಡಿಕ್ ಫಾರ್ಮ್ ನ ಹೊರಗಡೆ ತರುವಂತ ಗೀಸರ್ ಯಾವ್ದಪ್ಪ ಇಡೀ ಜಗತ್ತಿನಲ್ಲಿ ಅಂದ್ರೆ ಎಕೈನಸ್ ಗೀಸರ್ ಅಂತ ಹೇಳ್ತೇವೆ. ಇರ್ರೆಗ್ಯುಲರ್ ಎರಪ್ಷನ್, ಕಂಟಿನ್ಯೂ ಆಗಿ ಎರಪ್ಟ್ ಆಗ್ತಿರಂಗಿಲ್ಲ. ಇರ್ರೆಗ್ಯುಲರ್ ಯಾವಾಗೋ ಒಮ್ಮೆ ಎರಪ್ಟ್ ಆಗ್ತಿರ್ತದೆ. ಅಂದ್ರೆ ಯಾವಾಗೋ ಒಮ್ಮೆ ಇದು ಸ್ಫೋಟಗೊಳ್ತಿರ್ತದೆ. ಈಗ ಹೆಂಗ 6 ವರ್ಷ ಆಗಿತ್ತು, ಈ 6 ವರ್ಷದಂತ ಇವಾಗ ಸ್ಫೋಟಗೊಂಡೈತಿ ಅಂತ ಹೇಳ್ತೀವಿ. ಇಲ್ಲಿ ಏನಿರ್ತದ, ಹೈಲಿ ಆಸಿಡಿಕ್ ವಾಟರ್ ಇರ್ತದ. ಹೈಲಿ ಆಸಿಡಿಕ್ ವಾಟರ್ ಇಲ್ಲಿ ನಾವು ಜಾಸ್ತಿ ಆಸಿಡಿಕ್ ಆಮ್ಲೀಯ ನೀರು ಜಾಸ್ತಿನ ನಾವು ನೋಡ್ತೇವಿ ಇಲ್ಲ ಅಂತ ಹೇಳ್ತೀವಿ. ಯಾಕಿದು ಯೂನಿಕ್ ಐತಂತಂದ್ರ, ಬಿಕಾಸ್ ಬೇರೆ ಗೀಸರ್ಸ್ ಎಲ್ಲ ನ್ಯೂಟ್ರಲ್ ವಾಟರ್, ನಾರ್ಮಲ್ ವಾಟರ್ನ ಏನು ಹೊರ ಚಿಮ್ಮಿದ್ರ, ಇದು ಏನ್ ಮಾಡ್ತದ, ಸಲ್ಫರ್ ಗ್ಯಾಸ್ ಮತ್ತೆ ಆಸಿಡಿಕ್ ಮಿನರಲ್ಸ್ ಮತ್ತೆ ವಾಲ್ಕ್ಯಾನಿಕ್ ಕೆಮಿಕಲ್ಸ್ ನ ಹೊರ ಸೂಸ್ತೈತಿ. ವಾಲ್ಕ್ಯಾನಿಕ್ ಕೆಮಿಕಲ್ಸ್ ಲೈಕ್ ಸಲ್ಫರ್ ಡೈಆಕ್ಸೈಡ್ ನ ಇದು ಏನ್ ಮಾಡ್ತೈತಿ, ಹೊರ ಸೂಸ್ತೈತಿ. ಸಲ್ಫರ್ ಡೈಆಕ್ಸೈಡ್ ನ ಇದು ಹೊರ ಸೂಸ್ತೈತಿ. ಸಲ್ಫರ್ ಗ್ಯಾಸಸ್, ಸಲ್ಫರ್ ಡೈಆಕ್ಸೈಡ್, ಆಸಿಡಿಕ್ ಮಿನರಲ್ಸ್ ನ ಇದು ಏನ್ ಮಾಡ್ತದ, ಹೊರ ಸೂಸ್ತದ. ಅದಕ್ಕ ಇದು ಬೇರೆ ಎಲ್ಲಾ ಗೀಸರ್ ಕಿಂತಲೂ ಇದು ಸ್ಪೆಷಲ್ ಮತ್ತ ವರ್ಲ್ಡ್ ಫೇಮಸ್ ಮತ್ತ ಲಾರ್ಜೆಸ್ಟ್ ಆಸಿಡಿಕ್ ಗೀಸರ್ ಅಂತ ಇದು ಕರಿತೀವಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗ ಹೈಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಯಾರೋ ಸ್ಕ್ರೀನ್ ಶಾಟ್ ತಗೋರಿ, ಇಲ್ಲ ಬರ್ಕೊಂತಿದ್ರ ಬರ್ಕೋರಿ. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋನು. ಓಕೆ, ಸೊ ನೋಡ್ರಿ, ದಿಸ್ ಮೇಕ್ ಇದು ಆಸಿಡಿಕ್ ಗೀಸರ್, ರೇರ್ ಆಸಿಡಿಕ್ ಗೀಸರ್ ಐತಿ ಇದು. ಆಮೇಲೆ ಇದು ಎಲ್ಲಿ ಸಿಗ್ತದಪ್ಪ ಅಂದ್ರೆ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ USA ಒಳಗಡೆ ನಮ್ಗ ಸಿಗ್ತೈತಿ. ಓಕೆ, ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಒಳಗಡೆ ನಮ್ಗ ಸಿಗ್ತದ. ಸೊ ಈ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಯಾವಾಗ ಎಸ್ಟಾಬ್ಲಿಷ್ ಆಗೈತ್ರಿ, 1872 ಒಳಗಡೆ ಎಸ್ಟಾಬ್ಲಿಷ್ ಆಗೈತಿ. ಮತ್ ಇಡೀ ಜಗತ್ತಿನ ಒಳಗೆ ಫಸ್ಟ್ ನ್ಯಾಷನಲ್ ಪಾರ್ಕ್ ಯಾವ್ದಪ್ಪ ಅಂದ್ರ ಈ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್. ವರ್ಲ್ಡ್ಸ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಯಾವ್ದಪ್ಪ ಅಂದ್ರ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್. ಇದು ಎಲ್ಲಿ ಲೊಕೇಟ್ ಆಗ್ಯದ, USA ಒಳಗಡೆ ಲೊಕೇಟ್ ಆಗ್ಯದ. 3 ಸ್ಟೇಟ್ಸ್ ಯಾವು, ವ್ಯೋಮಿಂಗ್, ಮೊಂಟಾನಾ ಮತ್ತೆ ಇಡಾಹೋ. ಈ 3 ಸ್ಟೇಟ್ಸ್ ಗಳ ಒಳಗೊಂಡಂತ ಪಾರ್ಕ್ ಯಾವ್ದಪ್ಪ ಅಂತಂದ್ರ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್. ಓಕೆ, ಇದ್ರ ಫ್ಯೂಚರ್ಸ್ ಏನದಾವ್, ಇಲ್ಲಿ 500+ ಗೀಸರ್ಸ್ ಇಲ್ಲದಾವು, ಮತ್ತೆ 10,000+ ಜಿಯೋಗ್ರಫಿಕಲ್ ಫೀಚರ್ಸ್. ಇಲ್ಲಿ ಹಾಟ್ ಸ್ಪ್ರಿಂಗ್ಸ್ ನ ನೋಡ್ತೇವಿ, ಮಡ್ ಪಾಟ್ಸ್ ನ ನೋಡ್ತೇವಿ, ಸ್ಟೀಮ್ ವೆಂಟ್ಸ್ ನ ನೋಡ್ತೇವಿ, ಇಲ್ಲಿ ವಾಲ್ಕಾನಿಕ್ ಎರಪ್ಷನ್ಸ್ ಅನ್ನ ನೋಡ್ತೇವಿ ಇಲ್ಲಿ. ಸೊ ಇಲ್ಲಿ ವೆರೈಟಿ ಆಫ್ ಜಿಯೋಥರ್ಮಲ್ ಫೀಚರ್ಸ್ ಅನ್ನ ನಾವು ಏನ್ ಮಾಡ್ತೇವಿ, ಇಲ್ಲಿ ನೋಡ್ತೇವೆ. ಓಕೆ, ಸೊ ಯೆಲ್ಲೋ ಸ್ಟೋನ್ ಸಿಟ್ಸ್ ಆನ್ ಹ್ಯೂಜ್ ಮ್ಯಾಗ್ಮಾ ಚೇಂಬರ್. ಓಕೆ, ಅಲ್ಲಿ ಏನೈತಪ್ಪ ಅಂದ್ರೆ ಹ್ಯೂಜ್ ಮ್ಯಾಗ್ಮಾ ಚೇಂಬರ್ ಐತಿ. ಓಕೆ, ಈಗ ಮ್ಯಾಗ್ಮಾ ಅಂತಂದ್ರೆ ಏನು, ವಾಲ್ಕ್ಯಾನೋ ಎರಪ್ಟ್ ಆದಾಗ ಬರೋಹಂತಹ ರಂಧ್ರಗಳು, ಬರೋಹಂತಹ ಏನು ಕೆಮಿಕಲ್ ಎರಪ್ಷನ್ಸ್, ಇದಕ್ ನಾವೇನಂತೀವಿ, ಮ್ಯಾಗ್ಮಾ ಅಂತೀವಿ. ಇಲ್ಲಿ ಮ್ಯಾಗ್ಮಾ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಒಳಗ ಭೂಮಿ ಒಳಗ ಮ್ಯಾಗ್ಮಾ ಕಂಟೆಂಟ್ ಜಾಸ್ತಿ ಐತಿ ಅಂತ ಹೇಳ್ತೇವೆ. ಸೊ ಇದು ಆಕ್ಟಿವ್ ಜಿಯೋಥರ್ಮಲ್ ಸಿಸ್ಟಮ್ ಅಂತ. ಇಲ್ಲಿ ಯಾವಾಗ್ಲೂ ಏನಿರ್ತಾವ, ಗೀಸರ್ಸ್, ಹಾಟ್ ಸ್ಪ್ರಿಂಗ್ಸ್ ಯಾವಾಗ್ಲೂ ಈ ನ್ಯಾಷನಲ್ ಪಾರ್ಕ್ ಒಳಗೆ ಆಕ್ಟಿವ್ ಆಗಿ ಇರ್ತಾವ. ಅಂತಂದ್ರ ಡೈಲಿ ಏನಿಲ್ಲ ಅಂತಂದ್ರು 60 to 90 ಮಿನಿಟ್ಸ್ ಒಂದ್ಸತಿ ಏನಾಗ್ತಿರ್ತದ, ಭೂಮಿಯಿಂದ ನೀರ್ ಹೊರಗ್ ಚಿಮ್ತಿರ್ತಾವ. ಏನಿಲ್ಲ ಅಂದ್ರು 3 to 5 ಮೀಟರ್ಸ್ ವರೆಗೂ, ಆರ್ ಅರ್ಧ ತಾಸಿಗೆ ಒಂದ್ಸತಿ, 1 ತಾಸಿಗೆ ಒಂದ್ಸತಿ. ಸೊ ಅದಕ್ಕ ಇದನ್ನ ಟೂರಿಸ್ಟ್ ಪ್ಲೇಸ್ ಆಗಿ ಕನ್ಸಿಡರ್ ಮಾಡ್ತಾರ. ಟೂರಿಸಂ ಇಲ್ಲಿ ಜಾಸ್ತಿ ಆಗ್ತೈತಿ. ಓಕೆ, ಸೊ ಇಲ್ಲಿ ಅರ್ತ್ ಕ್ವೇಕ್ಸ್ ಆಗೋದನ್ನ ತಡೆಗಟ್ತಿರ್ತಾರ ಜಾಸ್ತಿ, ಬಿಕಾಸ್ ಆಫ್ ಗ್ರೌಂಡ್ ಅಪ್ಲಿಫ್ಟ್ ಮತ್ತೆ ಗೀಸರ್ ಆಕ್ಟಿವಿಟಿ ಜಾಸ್ತಿ ಆಗೋದ್ರಿಂದ ಇಲ್ಲಿ ಏನಾಗ್ತದ, ಅರ್ತ್ ಕ್ವೇಕ್ ಜಾಸ್ತಿ ಆಗ್ತಿರ್ತದ. ಅದಕ್ಕ ಸೈಂಟಿಸ್ಟ್ಸ್ ಇಲ್ಲಿ ಬಹಳ ರಿಸರ್ಚ್ ಮಾಡ್ತಿರ್ತಾರೆ. ಸೈಂಟಿಸ್ಟ್ ಹೆಲ್ಪ್ ಆಗುತ್ತೆ, ಬಿಕಾಸ್ ಇಂತ ಏರಿಯಾಗಳಿಂದ ಸೈಂಟಿಸ್ಟ್ ರಿಸರ್ಚ್ ಮಾಡ್ಲಿಕ್ಕ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಫೇಮಸ್ ಗೀಸರ್ಸ್ ಯಾವ್ಯಾವ ಅದ ವರ್ಲ್ಡ್ ಒಳಗ. ಸ್ವಲ್ಪ ಸ್ಟಾಟಿಕ್ ಪಾರ್ಟ್ ಐತಿ.
ಓಲ್ಡ್ ಫೇತ್ಫುಲ್ ಗೀಸರ್ ಅಂತ ಹೇಳಿದ್ವಿ, ಇದು ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಒಳಗಡೆ ಐತಿ. ಇದನ್ನು ಮೋಸ್ಟ್ ಫೇಮಸ್ ಗೀಸರ್ ಐತಿ. ಇದು 60 to 90 ಮಿನಿಟ್ಸ್ ನಾ ಆಲ್ರೆಡಿ ಹೇಳಿದೆ, 60 to 60 to 90 ನಿಮಿಷಕ್ಕೆ ಒಂದ್ಸತಿ ಇದೇನಾಗ್ತದ ಚಿಮ್ತಿರ್ತದ, ಭೂಮಿಯಿಂದ ನೀರು ಚಿಮ್ತಿರ್ತದ. ಅದೇ ರೀತಿ ಸ್ಟೀಮ್ ಬೋಟ್ ಗೀಸರ್, ಇದು ಕ್ವಶನ್ ಆಗಿತ್ರಿ. ಸ್ಟೀಮ್ ಬೋಟ್ ಈಸರ್ ಇಂಪಾರ್ಟೆಂಟ್. ಓಕೆ, ಇದು ವರ್ಲ್ಡ್ಸ್ ಟಾಲೆಸ್ಟ್ ಆಕ್ಟಿವ್ ಗೀಸರ್, ವರ್ಲ್ಡ್ಸ್ ಟಾಲೆಸ್ಟ್ ಆಕ್ಟಿವ್ ಗೀಸರ್ ಅಂತ ಹೇಳ್ತೇವೆ. ಇದ್ರ ಹೈಟ್ ಎಷ್ಟು ಹೈಟ್ ವರ್ಗು ಚಿಮ್ತದ ಅಂದ್ರೆ 90 ಮೀಟರ್ ಹೈಟ್ ವರ್ಗು ನೀರೇನಾಗ್ತದ ಚಿಮ್ತದ. ಇದು ನಾರಿಸ್ ಗೀಸರ್ ಬೇಸಿನ್ ಒಳಗೆ ಇದನ್ನು ಲೊಕೇಟ್ ಆಗೈತಿ. ನೆಕ್ಸ್ಟ್ ಬರೋದು ಸ್ಟ್ರಾಕರ್ ಗೀಸರ್, ಇದು ಐಲ್ಯಾಂಡ್ ಒಳಗಡೆ ಲೊಕೇಟ್ ಆಗೈತಿ. 5 ರಿಂದ 10 ನಿಮಿಷಕ್ಕೆ ಒಂದ್ಸತಿ ಏನಾಗುತ್ತದ ನೀರು ಚಿಮ್ತದ, ಭೂಮಿ ಒಳಗಿಂದ ನೀರು ಚಿಮ್ತೈತಿ. ಓಕೆ, ಅದೇ ರೀತಿ ಎಲ್ ಟಾಟಿಯೋ ಗೀಸರ್ ಫೀಲ್ಡ್. ಓಕೆ, ಎಲ್ ಟಾಟಿಯೋ ಗೀಸರ್ ಫೀಲ್ಡ್ ಇದು ಚೈನಾ ಒಳಗಡೆ ಲೊಕೇಟ್ ಆಗೈತಿ. ಒನ್ ಆಫ್ ದ ಲಾರ್ಜೆಸ್ಟ್ ಗೀಸರ್ ಫೀಲ್ಡ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಲಾರ್ಜೆಸ್ಟ್ ಬ್ಯಾರೆ, ಟಾಲೆಸ್ಟ್ ಬ್ಯಾರೆ. ಓಕೆ, ಟಾಲೆಸ್ಟ್ ಬಂತಂದ್ರ ಸ್ಟೀಮ್ ಬೋಟ್ ಹೋಗ್ರಿ, ಲಾರ್ಜೆಸ್ಟ್ ಬಂತಂದ್ರ ಎಲ್ ಟಾಟಿಯೋ ಗೀಸರ್ ಗ ಹೋಗ್ರಿ. ಹೈ ಆಲ್ಟಿಟ್ಯೂಡ್ ಅಂತಂದ್ರ ತುಂಬಾ ಎತ್ತರ ಪ್ರದೇಶದೊಳಗಡೆ ಈ ಗೀಸರ್ ಐತಿ, ಹೈ ಆಲ್ಟಿಟ್ಯೂಡ್ ಒಳಗಡೆ ಇರುವಂತ ಗೀಸರ್ ಇದು. ಅದೇ ರೀತಿ ಇಂಡಿಯಾಸ್ ಒಳಗಡೆ ಸಮ್ ಜಿಯೋ ಥರ್ಮಲ್ ಲೊಕೇಶನ್ಸ್ ಯಾವ್ದು? ಫಾರ್ ಎಕ್ಸಾಂಪಲ್ ಇಂಡಿಯಾ ಒಳಗಡೆ ನಾವು ಜಾಸ್ತಿ ಹಾಟ್ ಸ್ಪ್ರಿಂಗ್ಸ್ ಅನ್ನ ಜಾಸ್ತಿ ನೋಡ್ತೇವಿ. ಪ್ಯೂಗಾ ವ್ಯಾಲಿ ಅಂತ ಹೇಳ್ತೀವಿ. ಪ್ಯೂಗಾ ವ್ಯಾಲಿ ನಮ್ ಇಂಡಿಯಾ ಒಳಗಡೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಡ್, ಜಿಯೋ ಥರ್ಮಲ್ ಲ್ಯಾಂಡ್. ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಡ್ ಅಂದ್ರೆ ಪ್ಯೂಗಾ ವ್ಯಾಲಿ, ಎಲ್ಲಿ ಲಡಾಖ್ ಒಳಗಡೆ ಲೊಕೇಟ್ ಆಗೈತಿ. ಓಕೆ, ಇಲ್ಲಿ ಹಾಟ್ ಸ್ಪ್ರಿಂಗ್ಸ್ ನಾವು ಜಾಸ್ತಿ ನೋಡ್ತೇವೆ, ಹಾಟ್ ಸ್ಪ್ರಿಂಗ್ಸ್ ಜಾಸ್ತಿ ನೋಡ್ತೇವೆ. ಅಂದ್ರೆ ನೀರು ಕುದ್ದು ಕುದ್ದು ಏನಾಗ್ತದೆ, ವಾಟರ್ ಫ್ಲೋ ಆಗ್ತಿರ್ತದೆ. ವಾಟರ್ ಮೇಲ್ಗಡೆ ಚಿಮ್ಮಂಗಿಲ್ಲ, ವಾಟರ್ ಫ್ಲೋ ಆಗ್ತಿರ್ತದೆ. ಅದೇ ರೀತಿ ಮಣಿಕರಣ್ ಹಾಟ್ ಸ್ಪ್ರಿಂಗ್, ಇದು ಹಿಮಾಚಲ್ ಪ್ರದೇಶ ಒಳಗಡೆ ಐತಿ. ಇಲ್ಲಿ ರಿಲಿಜಿಯಸ್ ಅಂದ್ರ ಪೂಜೆ ಅಂತ ಗೀಸರ್ಸ್ ಅಂತ ಏನ್ ಹಾಟ್ ಸ್ಪ್ರಿಂಗ್ಸ್ ಜಾಸ್ತಿ ಪೂಜೆ ಮಾಡೋದು ಜಾಸ್ತಿ ಇಲ್ಲಿ. ಓಕೆ, ವೆರಿ ಹಾಟ್ ಸ್ಪ್ರಿಂಗ್ಸ್, ಇದು ತುಂಬಾ ಹಾಟ್ ಅದ, ತುಂಬಾ ಬಿಸಿ ಆದಂತ ಹಾಟ್ ಸ್ಪ್ರಿಂಗ್ ಐತಿ. ನೆಕ್ಸ್ಟ್ ಬರೋದು ತಟ್ಟಪ್ಪನಿ ಹಾಟ್ ಸ್ಪ್ರಿಂಗ್, ಇದನ್ನು ಹಿಮಾಚಲ್ ಪ್ರದೇಶ ಒಳಗಡೆ ಐತಿ. ಇದಕ್ ನಾವೇನಂತೇವಿ ಸಲ್ಫರ್ ಹಾಟ್ ಸ್ಪ್ರಿಂಗ್ ಅಂತ ಹೇಳ್ತೇವೆ. ಬಿಕಾಸ್ ಇಲ್ಲಿ ನೀರು ಫ್ಲೋ ಆಗೋದ್ರ ಜೊತೆಗೆ ಸ್ಟೀಮ್ ಏನ್ ಸಿಗ್ತದ ನಮ್ಗೆ ಆವಿಯಾಗಿ ಸಲ್ಫರ್ ಇಲ್ಲಿ ನಮಗ ಹೊರ ಸೂಸ್ತೈತಿ, ಸಲ್ಫರ್ ಹೊರ ಸೂಸ್ತೈತಿ ಅಂತ ನಾವು ಹೇಳ್ತೇವೆ. ಇಂಡಿಯಾ ಒಳಗಡೆ ಸಲ್ಫರ್ ಹೊರ ಸೂಸೋದಂತ ತಟ್ಟಿಪನಿ ಅಂತ ಹೇಳ್ತೇವೆ ನಾವು. ಓಕೆ, ಸೊ ನೆಕ್ಸ್ಟ್ ಬರೋದು ಬಕ್ರೇಶ್ವರ್ ಹಾಟ್ ಸ್ಪ್ರಿಂಗ್, ಇದು ಎಲ್ಲಿ ಲೊಕೇಟ್ ಆಗೈತಿ? ವೆಸ್ಟ್ ಬೆಂಗಾಲ್ ದಲ್ಲಿ ಲೊಕೇಟ್ ಆಗೈತಿ. ಓಕೆ, ಲೊಕೇಟ್ ಆಗೈತಿ. ಇದನ್ನ ಅದಕ್ಕೆ ಯೂಸ್ ಮಾಡ್ತೇವೆ, ಜಿಯೋ ಥರ್ಮಲ್ ರಿಸರ್ಚ್ ಗ ಇದು ಯೂಸ್ ಮಾಡ್ತೇವೆ. ಸೊ ನಮ್ಮ ಇಂಡಿಯಾದೊಳಗ ಇಲ್ಲಿವರೆಗೂ 7 ಪ್ರಾವಿನ್ಸಸ್ ಅದಾವ್, ಜಿಯೋ ಥರ್ಮಲ್ 7 ಪ್ರಾವಿನ್ಸಸ್ ಅದಾವ್. ಅವು ಯಾವ್ಯಾವ? ಒಂದು ಹಿಮಾಲಯನ, ಇನ್ನೊಂದು ಸಣ್ಣ ನರ್ಮದಾ ತಪ್ತಿ, ಮತ್ತ ಇನ್ನೊಂದು ಕ್ಯಾಂಬೆ ಬೇಸಿನ, ಇನ್ನೊಂದು ಗೋದಾವರಿ, ಮಹಾನದಿ, ಮತ್ತ ವೆಸ್ಟ್ ಕೋಸ್ಟ್ ಪ್ರಾವಿನ್ಸ್, ಮತ್ತ ಅಂಡಮಾನ್ ನಿಕೋಬಾರ್ ಜಿಯೋ ಥರ್ಮಲ್ ಪ್ರಾವಿನ್ಸ್. ಸೊ 7 ಜಿಯೋ ಥರ್ಮಲ್, ಇಂಡಿಯಾ ಒಳಗಡೆ 7 ಜಿಯೋ ಥರ್ಮಲ್ ಪ್ರಾವಿನ್ಸಸ್ ಅದಾವು. ಇದು ನಿಮಗ ಸ್ಟ್ಯಾಟಿಕ್ ಪಾರ್ಟ್ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ಯಾಟಿಕ್ ಪಾರ್ಟ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತ. ನಿಮ್ಗೆ ಎಕ್ಸಾಮ್ ದ ಕ್ವಶನ್ಸ್ ಏನ್ ಕೇಳ್ತಾನಂತಂದ್ರ ಇವು ಯಾವ ಸ್ಟೇಟ್ ನಡುವ ಹಂಚ್ಕೊಂಡಾವ ಅಂತ ಕೇಳ್ತಾವ. ಸೊ ಇದು ನಿಮಗ್ ವರ್ಕ್ ಹಿಮಾಲಯನ್ ಜಿಯೋ ಥರ್ಮಲ್ ಪ್ರಾವಿನ್ಸ್ ಯಾವ್ಯಾವ ಸ್ಟೇಟ್ ನಡುವ ಹಂಚ್ಕೊಂಡೈತಿ, ಇದು ಯಾವ ಸ್ಟೇಟ್ ನಡುವ ಹಂಚ್ಕೊಂಡೈತಿ. ಸೊ ಪ್ಲೀಸ್ ಕಮೆಂಟ್ ಮಾಡ್ರಿ, ಆಕ್ಟಿವ್ ಇರ್ರಿ, ಸ್ವಲ್ಪ ಆಕ್ಟಿವ್ ಇರ್ರಿ. ಸೊ ಪ್ಲೀಸ್ ಇವು ಯಾವ್ಯಾವ ಸ್ಟೇಟ್ ನಡುವ ಹಂಚ್ಕೊಂಡೈತಿ, ಸೊ ಪ್ಲೀಸ್ ಕಮೆಂಟ್ ಮಾಡ್ರಿ. ಓಕೆ, ದಿಸ್ ಈಸ್ ವರ್ಕ್ ಫಾರ್ ಯು. ಓಕೆ, ಸೊ ನಾನು ನೆಕ್ಸ್ಟ್ ಕ್ಲಾಸ್ ನ ಬೇಕಂದ್ರೆ ಅಟ್ಲೀಸ್ಟ್ ನಾನು ನಿಮಗೆ ಇದು ನೋಟ್ಸ್ ಆದ್ರೂ ಜಸ್ಟ್ ಒಂದು ಪಿಕ್ಚರ್ ಆದ್ರೂ ಪ್ರೊವೈಡ್ ಮಾಡ್ತೀನಿ, ಆರ್ ಎಲ್ಸ್ ನಾನು ಕಮೆಂಟ್ ಆದ್ರೂ ಪಾಸ್ ಮಾಡ್ತೀನಿ. ಓಕೆ, ಕಮೆಂಟ್ ಆದ್ರೂ ಹಾಕ್ತೀನಿ, ಮೆಸೇಜ್ ಮುಖಾಂತರ ಕಮೆಂಟ್ ಆದ್ರೂ ಹಾಕ್ತೀನಿ. ಸೊ ಪ್ಲೀಸ್ ಇವು ಯಾವ್ಯಾವ ಸ್ಟೇಟ್ ನಡು ಹಂಚ್ಕೊಂಡವ್ ಈ ಪ್ರೊವಿನ್ಸಸ್ ಅನ್ನೋದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮ್ಯಾಚ್ ದ ಫಾಲೋಯಿಂಗ್ ಒಳಗಡೆ ಯಾವ್ದ ಚೂಸ್ ದ ಕರೆಕ್ಟ್ ಪೇರ್ಸ್ ಒಳಗಡೆ ನಿಮ್ಗ ಈ ಪ್ರೊವಿನ್ಸಸ್ ರಿಲೇಟೆಡ್ ಎಕ್ಸಾಮಿಗ ಕೇಳ್ತಾನ. ಹೋಪ್ ಟುಡೇದ 2 ಕರೆಂಟ್ ಅಫೇರ್ಸ್ ನಾ ಸ್ವಲ್ಪ ಡೀಪ್ ಎಕ್ಸ್ಪ್ಲನೇಷನ್ ಕೊಟ್ಟಿನಿ. ಬಿಕಾಸ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ರ ಯಾವ್ದೇ ಕರೆಂಟ್ ಅಫೇರ್ಸ್ ಇರ್ಲಿ, ಯಾವ್ದೇ ಕರೆಂಟ್ ಅಫೇರ್ಸ್ ಇರ್ಲಿ, PC ಬೇರೆ ತರ ಕೇಳ್ತಾನ, PSI ಬೇರೆ ತರ ಕೇಳ್ತಾನ, SDA FDA KS ಬೇರೆ ತರ ಕೇಳ್ತಾನ, UPSC ಬೇರೆ ತರ ಕೇಳ್ತಾನ. ಎಸ್ಪೆಷಲಿ RRB ಗ ಜಾಸ್ತಿ ನೆಕ್ಸ್ಟ್ ಮಂತ್ ಯಾರು RRB ಎಕ್ಸಾಮ್ ಬರೆಯಕತ್ತೀರಿ ಸೊ ಅವ್ರು ಈ ರೀತಿಯಾದಂತ ಕಾನ್ಸೆಪ್ಟ್ ಸ್ಟ್ಯಾಟಿಕ್ ಪಾರ್ಟ್ ನ ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಹೋಗ್ರಿ. ಈಗ ಎಕಾನಸ್ ಗೀಸರ್ ನ್ಯೂಸ್ ನಾಗ ಐತಂತಂದ್ರ ಅವನು ಜಾಸ್ತಿ ಸ್ಟ್ಯಾಟಿಕ್ ಪಾರ್ಟ್ ನ, ಫಾರ್ ಎಕ್ಸಾಂಪಲ್ ವರ್ಲ್ಡ್ಸ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ಬೋದು. ಅವ್ರ ಇಂಡಿಯಾದಲ್ಲ ಜಿಯೋ ಥರ್ಮಲ್ ರಿಸೋರ್ಸಸ್ ಎಲ್ಲೆಲ್ಲ ಅದಾವ್, ಯಾವ್ಯಾವ ಅದಾವ ಅಂತ ಕೇಳ್ಬೋದು. ಸೊ 7 ಪ್ರಾವಿನ್ಸಸ್ ಬಗ್ಗೆ ಕೇಳೋ ಚಾನ್ಸಸ್ ಐತಿ. ಸೊ 7 ಪ್ರಾವಿನ್ಸಸ್ ಈ ರೀತಿಯಾದಂತ ಸ್ಟ್ಯಾಟಿಕ್ ಪಾರ್ಟ್ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಒಳಗಡೆ ಜಾಸ್ತಿ ಕೇಳ್ತಾನ. ಅದೇ ರೀತಿ KS ಎಕ್ಸಾಮ್ಸ್ ಒಳಗಡೆ ಜಾಸ್ತಿ ಕೇಳ್ತಾನ. ಹೋಪ್ ಇವತ್ತಿನ ಕ್ಲಾಸ್ ಆಕ್ಟಿವ್ ಆಗಿ ಕೇಳಿರ್ ಅನ್ಕೊಂಡಿನಿ. ಬಿಕಾಸ್ ಇವತ್ತಿನ ಕ್ಲಾಸ್ ಹೈಲಿ ಇಂಪಾರ್ಟೆಂಟ್ ಐತಿ. ಬಿಕಾಸ್ ಸಮ್ ನ್ಯೂ ಟಾಪಿಕ್ಸ್ ಅನ್ನ ಯಾವ ರೀತಿ ನೀವು ಎಕ್ಸಾಮ್ಸ್ ಗ ಕವರ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳಿನಿ. ಸೊ ಯಾರ್ಯಾರು ನೋಡಿಲ್ಲ ನೋಡ್ರಿ, ಇನ್ನೊಂದ್ಸತಿ ಯಾರ್ಯಾರಿಗೆ ಅರ್ಥ ಆಗಿಲ್ಲ, ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಅಲ್ಲಿ ಪಾಸ್ ಮಾಡಿ,
ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಕ್ಲಾರಿಫೈ ಮಾಡ್ತೀನಿ, ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಟುಡೇಸ್ ಕ್ಲಾಸ್ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗ ಇನ್ನೊಂದಿಷ್ಟು ಕರೆಂಟ್ ಅಫೇರ್ಸ್ ನ ತಗೊಂಡ್ ಬಂದು ಇನ್ನೊಂದಿಷ್ಟು ನಿಮಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಇಂಪಾರ್ಟೆಂಟ್ ಆಗ್ತದ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್ ವಿತ್ ಅವರ್ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ದ ಬೆಸ್ಟ್. ಎಲ್ರು ಚಲೋತ್ನಾಗ ಮಾಡ್ರಿ, ಚಲೋತ್ನಾಗ ಹೋಗ್ರಿ. ಓಕೆ, ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.